ಮಜಬೋ ಮಜ ಭಾರತ ಮಜಬೋ ಮಜ ಭಾರತ ಸೋತಿರೋ ಎಲ್ಲ ಮೊಹರೆಗಳೇ ಸ್ವಲ್ಪ ನಗೆಯನ್ನು ಚೆಲ್ಲುತ್ತೆ. ನಮಸ್ಕಾರ ನಮಸ್ಕಾರ. ಮನರಂಜನೆ ನಮ್ಮ ಮನೆದೇವರ ಪೂಜೆ ನಮ್ಮ ಮೊದಲನೇ ಕೆಲಸ. ನಿಮ್ಮನ್ನ ನಗಿಸೋದು ನಮ್ಮ ಉದ್ದೇಶ. ಇದು ಕರ್ನಾಟಕದ ನಂಬರ್ 1 ಕಾಮಿಡಿ ಶೋ ಮಜಾ ಭಾರತ. ನಾನು ಮಜಾ ಭಾರತದ ಮಜಾ ನಾಯಕ ನಿರಂಜನ್ ದೇಶಪಾಂಡೆ. ಜೀವನದಲ್ಲಿ ಹೊಸತನ ಇರಬೇಕು. ಹಳೆ ಹುಡುಗಿ ನೆನಪು, ಹಳೆ ಜೋಕು ಎರಡು ಒಂದೇ ತರ. ನೆನೆಸ್ಕೊಂಡಾಗೆಲ್ಲ ಮುಖದ ಮೇಲೆ ಒಂದು ಮಂದಹಾಸ ಬರ್ತಾರೆ. ಆ ಸ್ಮೈಲ್ ಜೊತೆಗೆ, ಆ ನೆನಪುಗಳ ಜೊತೆಗೆ ಆ ಫೀಲಿಂಗ್ಸ್ ಇದೆಯಲ್ಲ, ಅದು ಯಾವಾಗ್ಲೂ ಕಾಡ್ತಾ ಇರತ್ತೆ. ಇವತ್ತು ನಿಮಗೆ ಕಾಮಿಡಿ ಕಿಕ್ ಜೊತೆ ಎಮೋಷನ್ಸ್, ಸೆಂಟಿಮೆಂಟ್ಸ್ ಕಿಟ್ ಕೂಡ ಇರುತ್ತೆ. ಸೊ ಅದನ್ನ ನೋಡೋದಕ್ಕೆ ನೀವೆಲ್ಲ ರೆಡಿ ಆಗಿದ್ದೀರಾ ಅಲ್ವಾ? ಅದಕ್ಕೂ ಮುಂಚೆ ನಮ್ಮ ಲವ್ಲಿ ಜಡ್ಜಸ್ ವೆಲ್ಕಮ್ ಮಾಡೋಣ. ನಗೋದಕ್ಕೆ ರೆಡಿಯಾಗಿ ಕೂತಿರೋಂತಹ ನಮ್ಮ ಮಜಾ ಭಾರತದ ಮಜಾಧಿಪತಿ ಆದಂತಹ ಗುರು ಕಿರಣ್ ಸರ್ಗೆ ವೆಲ್ಕಮ್. ಹಾಯ್. ಇವರು ನಗೋದಕ್ಕೆ ಫೇಮಸ್ಸು, ಪಡ್ಡೆ ಹುಡುಗರ ನಿದ್ದೆಯಲ್ಲಿ ಇವ್ರದೇ ಕನಸು. ಲೆಟ್ಸ್ ವೆಲ್ಕಮ್ ಟೆಂಪಲ್ ಕ್ವೀನ್ ರಚಿತಾ ರಾವ್. ಹಾಯ್ ನಿರಂಜನ್. ಹಾಯ್, ಆಲ್ ದಿ ವೆರಿ ಬೆಸ್ಟ್. ಹಾಗೆ ನಿಮ್ಮೆಲ್ಲರನ್ನು ತುದಿಗಾಲಲ್ಲಿ ಕೂಡಿಸೋ ಹಾಗೆ ಮಾಡುವಂತಹ, ನಗ್ಸೋದಿಕ್ಕೆ ಅಂತಾನೆ ಹುಟ್ಟಿರುವಂತಹ, ನಿಮ್ಮೆಲ್ಲರೂ ನಕ್ಕಿ ನಲಿಸಿ ಹೊಟ್ಟೆ ಉಣ್ಣಾಕ್ಸುವಂತಹ ನಮ್ಮ ಮಜಾ ಭಾರತದ ಆಸ್ಥಾನ ಕಲಾವಿದರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಸೊ ಆಸ್ಥಾನ ಸಜ್ಜಾಗಿದೆ, ಆಸ್ಥಾನ ಕಲಾವಿದರು ಸಜ್ಜಾಗಿದ್ದಾರೆ. ಇನ್ಯಾಕೆ ತಡ, ಬನ್ನಿ ನಮ್ಮ ಮೊದಲನೇ ಸ್ಕಿಟ್ ನ ನೋಡ್ಕೊಂಡ್ ಮುಂದೆ ಬರೋಣ. ದಾಂಪತ್ಯ ಅನ್ನೋದು ಜೋಡೆತ್ತಿನ ಗಾಡಿ. ಗಂಡ ಹೆಂಡತಿ ಅನ್ನೋ ಚಕ್ರಗಳು ಜೊತೆಗೆ ಸಾಗಬೇಕು. ಈ ಜರ್ನಿಯಲ್ಲಿ ಅಭಿಪ್ರಾಯ, ಭಿನ್ನಾಭಿಪ್ರಾಯ ಇದೆಲ್ಲ ಇದ್ದೇ ಇರುತ್ತೆ. ಅರ್ಥ ಮಾಡ್ಕೊಂಡು ಹೋದ್ರೆ ಸಂಸಾರ, ಇಲ್ಲ ಅಂದ್ರೆ ರೋಹರ. ಈ ಮೆಸೇಜ್ ಹೇಳೋದಕ್ಕೆ ಒಂದು ಎಮೋಷನಲ್ ಸ್ಕಿಟ್ ಬರ್ತಾ ಇದೆ, ಮಿಸ್ ಮಾಡದೆ ನೋಡಿ, ಕಣ್ ತುಂಬಿಸ್ಕೊಳ್ಳಿ. ಯೋ 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 ಚಿನ್ನ, ಮುದ್ದು, ಬಂ 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 ಬಂಗಾರಿ, ಮೊಬೈಲ್ ಫುಲ್ ಚಾರ್ಜ್ ಆಗೋಯ್ತಲ್ಲೇ. ಚಿನ್ನ, ಏನೇ ನೀನು ಕಾರ್ಪೊರೇಷನ್ ಅವರು ನೆಲ ಆಗಿರೋ ತರ ನಿನ್ ಕಾಲಲ್ಲೇ ನಮ್ಮನೆ ಹಾಲ್ನ ಆಗಿತಾ ಇದೀಯಾ? ಹೋಗಿಪ್ಪ, ನನ್ಗೆ ನಾಚಿಕೆ ಕಿತ್ತು ತಿಂತಾ ಇದ್ದೆ. ಅಯ್ಯೋ ಚಿನ್ನ, ಬಾಯ್ಲಿ. ನಿನಗೋಸ್ಕರ ಏನ್ ತಂದಿದ್ದೇನು ಗೊತ್ತಾ? ಏನ್ರಿ? ಒಂದ್ ನಿಮಿಷ ಇರೋ ತಂದೆ. ಚಿನ್ನ, ಏನ್ರಿ ಇದು? ಎಲ್ಲ ಗಂಡಂದ್ರು ಹೆಂಡತಿರಿಗೋಸ್ಕರ ಹೂ ತಕೊಂಡ್ ಬರ್ತಾರೆ, ನೀವು ಹೂವಿನ ಗಿಡನೇ ತಂದಿದ್ದೀರಾ? ಹೂ ಆದ್ರೆ ಒಂದೇ ದಿನಕ್ಕೆ ಬಾಡೋಗುತ್ತೆ ಕಣೆ. ಇದು ಬರೀ ಗಿಡ ಅಲ್ಲ, ಹಸಿರು ಗಿಡ. ಚಿನ್ನ, ಬಾಯಿಲಿ ನೋಡು, ಇದು ನಮ್ಮಿಬ್ರು ಪ್ರೀತಿಯ ಸಂಕೇತ ಕಣೆ. ಇದರಲ್ಲಿರೋ ಮಣ್ಣು ನಾನಾದ್ರೆ ಇದರಲ್ಲಿರೋ ಗಿಡ ನೀನು. ಚಿನ್ನ, ಇದರಲ್ಲಿರೋ ಹೂ ಮುಡಿಸ್ತೇನೆ, ಇಡಿ. ನೀವೇ ಮುಡಿಸ್ರಿ. ಅಯ್ಯೋ ನನ್ ಮುದ್ದು ರೀ. 8 ಗಂಟೆಗೆ ಬರ್ತೀನಿ ಅಂದವ್ರು 6 ಗಂಟೆಗೆ ಬಂದ್ಬಿಟ್ಟಿದ್ದೀರಲ್ಲ. ಚಿನ್ನ, ಇಡೀ ದಿನ ಆಫೀಸಲ್ಲಿ ನಿಂದೆ ಗುಂಗು ಕಣೆ. ತಪ್ಪು ಮಾಡಿದವ್ರಿಗೆ ಬಯಕ್ ಆಗ್ತಿಲ್ಲ, ಆರ್ಡರ್ ಮಾಡಕ್ ಆಗ್ತಿಲ್ಲ. ಯಾವಾಗ ಮನೆಗ್ ಬರ್ತೀನೋ, ನನ್ ಚಿನ್ನು ಮುಖ ಯಾವಾಗ ನೋಡ್ತೀನೋ ಅನಿಸ್ತಿತ್ತು. ರೀ, ನೀವೇ ನನ್ ಪಾಲಿನ ದೇವ್ರು ಕಣ್ರಿ. ಅಯ್ಯೋ 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 ಅಯ್ಯೋ, ನೋಡಿದ್ರ ಸರ್ ನಮ್ಮನೆ ದೀಪನ. ಐ ಲವ್ ಯು ಚಿನ್ನ, ಇಡೀ ಪ್ರಪಂಚಕ್ಕೆ ಹೆಮ್ಮೆಯಿಂದ ಹೇಳ್ತೀನಿ ಐ ಲವ್ ಯು. ರೀ, ಇಡೀ ಪ್ರಪಂಚಕ್ಕೆ ಹೇಳ್ತೀನಿ ಅಂತ ನನಗ್ ಮಾತ್ರ ಹೇಳ್ತಿದ್ದೀರಾ? ನೀನೇ ಅಲ್ವೇನೆ ನನ್ ಪ್ರಪಂಚ. ಮದುವೆ ಆಗಿ 1 ವಾರ ಆಯ್ತು, ನೀನ್ ನನಗ್ ಒಂದ್ಸಲನಾದ್ರೂ ಐ ಲವ್ ಯು ಅಂತ ಹೇಳಿದೀಯಾ? ಐ ಲವ್ ಯು ಅಂತ ಹೆಂಗ್ರಿ ಹೇಳಿ? ನನ್ಗೆ ನಾಚಿಕೆ ಕಿತ್ತು ತಿಂತಾ ಇದೆ. ನಿನ್ನ ಹೆಸರು ಸಂಗೀತ ಅಲ್ವಾ? ಇವಳು ಆಡೋ ಒಂದೊಂದು ಪದಾನು ಸಂಗೀತ ಸಾರ್. ಮಾತಲ್ಲಿ ಏನ್ ಏರಿಳಿತ ಅಂತೀರಾ? ಚಿನ್ನ, ಒಂದ್ ಹಾಡು ಹೇಳೆ. ಅಯ್ಯಯ್ಯೋ, ನನಗ್ ಹಾಡೇ ಹೇಳಕ್ ಬರಲ್ವಲ್ಲ. ನೀನ್ ಹಾಡು ಹೇಳಿಲ್ಲ ಅಂದ್ರೆ ನಾನೀಗ ಕೋಪ ಮಾಡ್ಕೋತೀನಿ. ಅಯ್ಯಯ್ಯೋ, ಕೋಪ ಮಾಡ್ಕೋಬೇಡ್ರಿ. ರೀ, ಇಲ್ ನೋಡಿ ರೀ, ನಿಮ್ಗೋಸ್ಕರ ಹಾಡ್ತೀನ್ರಿ. ಹೇಳು ಮತ್ತೆ. ಚಾಚಿಯ ಹೂ ಚಂದ. ಮರಿಯಲ್ಲ ತಾನೆ? ಚಿನ್ನ,
ಇವತ್ ನನ್ಗೋಸ್ಕರ ಏನ್ ಅಡ್ಗೆ ಮಾಡಿದೀಯಾ? ರೀ 3 ಕಿಲೋಮೀಟರ್ ನಡ್ಕೊಂಡು ಹೋಗಿ ನಿಮ್ಗೋಸ್ಕರ ಮೀನ್ ತಂದು ಮೀನ್ ಸಾರ್ ಮಾಡಿದೀನ್ರಿ, ತರ್ತೀನಿ. ಅಯ್ಯೋ ನೋಡಿದ್ರ ಸರ್, ನಾನ್ ಮೀನ್ ಕೇಳಿದೆ ಅಂತ 3 ಕಿಲೋಮೀಟರ್ ನಡ್ಕೊಂಡು ಹೋಗಿ ಮೀನ್ ತಂದಿದ್ದಾಳೆ. ನಾನ್ ಚಿಕನ್ ಕೇಳಿದ್ರೆ ಚಿಕಾಗೋ ನಡ್ಕೊಂಡು ಹೋಗ್ಬಿಟ್ಟಿರೋಳು ನನ್ನ ಹೆಂಡತಿ. ಅಮ್ಮ ಎಂತ ಪುಣ್ಯವಂತ ಸರ್, ನಾನು ಪುಣ್ಯವಂತ. ರೀ ಬನ್ರಿ ಊಟ ಮಾಡೋಣ. ನಂಗೆ ಹಸುವಿಲ್ಲ ಚಿನ್ನ. ರೀ ಇದೇ ತರ ಮಾಡಿ ಮಾಡಿ ಹೆಂಗ್ ಒಣಕಲಾಗ್ಬಿಟ್ಟಿದ್ದೀರಾ? ಬನ್ರಿ. ಅಯ್ಯೋ ಚಿನ್ನ, ಆಯ್ತು ಬಿಡು ಚಿನ್ನ. ನಿಧಾನವಾಗಿ ಹೊಟ್ಟೆ ತುಂಬಾ ಊಟ ಮಾಡ್ರಿ. ಅಮ್ಮ ಅಯ್ಯೋ ಏನಾಯ್ತ್ರಿ? ಅಮ್ಮ ಇಲ್ಲಿ ಏನಾಯ್ತು? ಇಲ್ಲಿ ಏನಾಯ್ತ್ರಿ? ಸೊಳ್ಳೆ ಕಚ್ಚಿಬಿಡ್ತು ಕಣೆ. ಅಯ್ಯೋ ಸೊಳ್ಳೆ ಕಚ್ಬಿಡ್ತೇನ್ರಿ? ಏನ್ ಚಿನ್ನ ಇದು? ಸೊಳ್ಳೆ ಕಚ್ಚುತ್ತೆ ಅಂದ್ರಲ್ಲ, ಅದಕ್ಕೆ ಛತ್ರಿ ಹಿಡ್ದೇರಿ. ನನ್ನ ಹೆಂಡತಿ ಮಹಾ ಛತ್ರಿ ಅಲ್ಲ, ಸೊಳ್ಳೆಗೆ ಛತ್ರಿ ಹಿಡಿತಾಳೆ. ಯಾಕ್ರಿ, ಖಾರ ಜಾಸ್ತಿ ಆಯ್ತಾ? ಇಲ್ಲ ಕಣೆ, ನಿನ್ ಪ್ರೀತಿ ಜಾಸ್ತಿ ಆಯ್ತು. ಲೇ ಗೊಬ್ರ, ವಾಟರ್ ಕ್ಯಾನ್ ಮುಗ್ದವನೆ ನಾಯಿ. ಮದುವೆ ಅಂದ್ರೆ ಟಾರ್ಚರು ಅಂದ್ರಲ್ಲೋ, ಸ್ವರ್ಗ ಕಣೋ ಮದುವೆ ಅಂದ್ರೆ ಸ್ವರ್ಗ. ಬಾಯಿಲಿ ಬಾರೋ, ಬಾ ನೋಡು ನಮ್ಮನೆ ದೀಪ ನೋಡ್ಬಾರೋ. ಅಯ್ಯೋ ಎಂತ ಪುಣ್ಯವಂತ ಸರ್, ನಾನು ಪುಣ್ಯವಂತ. ನನ್ನ ಜನ್ಮ ಸಾರ್ಥಕ ಆಗೋಯ್ತು. ಅಮ್ಮ ಏನಾಯ್ತ್ರಿ? ಕಣ್ಣು ನೋಯ್ತಾ ಇದೆ ಕಣೆ. ಅಯ್ಯೋ ಕಣ್ಣು ಒತ್ತೀನಿ ಬನ್ರಿ. ಗಂಡನ ಕಾಲು ಒತ್ತೋದ್ ನೋಡಿದಿರಾ, ಕೈ ಒತ್ತೋದ್ ನೋಡಿದಿರಾ, ಮೈ ಒತ್ತೋದ್ ನೋಡಿದಿರಾ, ಗಂಡನ ಕಣ್ಣು ಒತ್ತೋದು ಎಲ್ಲಾದ್ರೂ ನೋಡಿದಿರಾ ಸರ್ ನೀವು? ಮಲ್ಕೊಳ್ಳಿ. ಅಯ್ಯಯ್ಯೋ ನನ್ನ ಬಂಗಾರ, ನಾನೇ ಪುಣ್ಯವಂತ. ಲೇ ಸಂಗಿ ಗೊಂಗಿ 3+3 6 ಅಡಿ ಮೂಲಂಗಿ, ಆಚೆ ಬಾರೆ ನಾಯಿ. ಏನೇ ಗಂಡ ಅನ್ನೋದು ನೋಡ್ದೆ ಪಾತ್ರೆ ಎಸಿತೇನೆ? ಹಾ ಹೌದು, ನೋಡಿಲ್ಲ. ನೋಡಿದಿದ್ರೆ ಕರೆಕ್ಟ್ ಆಗಿ ಮೈಗೆ ಎಸಿತಾ ಇದ್ದೆ. ಏನೇ ಗಂಡನಿಗೆ ಪಾತ್ರೆ ಎಸಿತೀಯಾ? ನ್ಯಾಯವಾಗಿ ನೋಡಕ್ ಹೋದ್ರೆ ಚಪ್ಪಡಿ ಕಲೆ ಎಸಿಬೇಕಾಗಿತ್ತು. ಹೋಗ್ಲಿ ಪಾಪ ಅಂತ ಪಾತ್ರೆ ಎಸ್ತಿದ್ದೀನಿ. ಏನೇ ಪೊಗ್ರು ನಿಂಗೆ? ಒಂದು ಏಟು ಬಿದ್ದಿಲ್ಲ ತಾನೆ, ಮತ್ತ್ಯಾಕೋ ದನ ತರ ಹರ್ಕೋತಾ ಇದೀಯಾ? ನಿಮ್ದಂತ ಮಂಗನಂತ ಮುಖಕ್ಕೆ ಇಷ್ಟು ಸುಂದರವಾಗಿರೋ ಹುಡುಗಿ ಸಿಕ್ಕಿದ್ದೇಳಲ್ಲ, ಅದಕ್ಕಾದ್ರೂ ಬಡಿತೀರಾ ರೀ? ಸರ್ ಇವಳು ಸುಂದರಿ ಅಂತೆ, ಇವಳು ಮೈ ಮೇಲಿರೋ ಎಕ್ಸ್ಟ್ರಾ ಮಾಂಸ ತೆಗೆದ್ರೆ ನಮ್ ನೀಲಾಂತರ ಇನ್ನೊಂದು ಹುಡುಗಿನ ರೆಡಿ ಮಾಡಿಬಿಡ್ಬೋದು. ಸರ್ ಇವಳು ಮೊನ್ನೆ ನಡ್ಕೊಂಡು ಹೋಗ್ತಾ ಇದ್ಲು, ಇವಳು ನೆರಳು ಬಿದ್ದೆ ನಾಯಿ ಸತ್ತೋಗ್ಬಿಡ್ತು. ಯಾಕೆ ಅಂತ ಕೇಳ್ತೀರಾ? ಇವಳು ನೆರಳೆ ಒಂದು 50 kg ಇತ್ತು ಸರ್. ಇವಳು ಬಾಯಿ ನೋಡಿ ಕಿವಿವರೆಗೂ ಹೋಗಿದೆ. ಬಿಟ್ಟ ಅಂದ್ರೆ ಬಾಯಿ ಕಿವಿವರೆಗೂ ಹರ್ಕೋಬೇಕು. ಅಯ್ಯೋ ನಿನ್ನಲೇ ಸರ್, ಮೇಲಿರೋ ಓಜೋನ್ ಪದರದಲ್ಲಿರೋ ತೂತ್ ಬೇಕಾದ್ರೂ ಮುಚ್ಚಿ ಬಿಡ್ಬೋದು ಸರ್, ಈ ಹೆಂಗಸರು ಬಾಯಿ ಮುಚ್ಚಕ್ಕಾಗಲ್ಲ. ಕಟ್ಕೊಂಡಿದ್ಕೆ ಈ ಗಂಡು ಗೌಲಿ ವಂಶ ಉದ್ಧಾರ ಮಾಡಕ್ಕೆ ಒಂದು ಪಾಪ ಕೊಡ್ಲಿಲ್ವಲ್ಲೇ ನೀನು? ಬೆಂಕಿ ಹಚ್ಚಕ್ ಬಂದಿಲ್ಲ ಅಂದ್ರೆ ಲೈಟರ್ ಸರಿ ಇಲ್ಲ ಅಂತ ಹೇಳು, ಸ್ಟವ್ವೇ ಸರಿ ಇಲ್ಲ ಅಂತ ಹೇಳಕ್ ಬರ್ಬೇಡ. ಮೊದ್ಲೆಲ್ಲ ನನ್ ಸೆರಗ್ ಹಿಡ್ಕೊಂಡು ಸಂಗಿ ಪುಟ್ಟು ನನ್ನ ಹತ್ರ ಮಾತಾಡು ಚಿನ್ನ, ಮುದ್ದೆ ಪುಟ್ಟು ನನ್ನ ಹತ್ರ ಮಾತಾಡು ಬಂಗಾರು ಅಂತಿದ್ರಿ. ಅದೇ ಇವಾಗ ನಾನ್ ಮಾತಾಡಿದ್ರೆ ಸಾಕು ರೂಮ್ಗೆ ಹೋಗಿ ಬಾಗ್ಲಾಕೋತೀರಾ. ಸಿನಿಮಾ ಕರ್ಕೊಂಡು ಹೋಗ್ದೆ ಎಷ್ಟು ದಿನ ರೀ ಆಯ್ತು? ದಿನ ಅಲ್ಲ ರೀ, ಎಷ್ಟು ವರ್ಷ ರೀ ಆಯ್ತು? ಕಾಟಾಚಾರಕ್ಕಾದ್ರು ಸಂಕ್ರಾಂತಿಗೊಂದು ದೀಪಾವಳಿಗೊಂದು ಸೀರೆ ಕೊಡಿಸ್ಬಾರ್ದ? ನಿಮ್ಮನ್ ಕಟ್ಕೊಂಡು ನನ್ನ ಹಣೆ ಬರನೆ ಹಾಳಾಗೋಯ್ತು. ಟಿವಿಗೆ ಆನ್ ಬಟನ್ ಕೊಟ್ಟೆ, ಆಫ್ ಬಟನ್ ಕೊಟ್ಟೆ, ರೇಡಿಯೋಗೆ ಆನ್ ಬಟನ್ ಕೊಟ್ಟೆ, ಆಫ್ ಬಟನ್ ಕೊಟ್ಟೆ, ಮೊಬೈಲ್ಗೆ ಆನ್ ಬಟನ್ ಕೊಟ್ಟೆ, ಆಫ್ ಬಟನ್ ಕೊಟ್ಟೆ, ಈ ಹೆಂಗಸರಿಗೆ ಆನ್ ಬಟನ್ ಕೊಟ್ಟೆ, ಆಫ್ ಬಟನ್ ಕೊಡೋದನ್ನೇ ಮರ್ತು ಬಿಟ್ಟೆ. ನಿನ್ ಧ್ವನಿ ಕೇಳಿ ಕೇಳಿ ಕಿವಿ ಕರ್ಕಶವಾಗಿ ನೋಯ್ತಾ ಇದೆ ಕಣೆ. ಕಿವಿ ಒತ್ತೀನಿ ಬನ್ರಿ. ಆಗೋ ಮಾತ್ ಮಾತಾಡೆ, ಯಾರಾದ್ರೂ ಕಿವಿ ಒತ್ತಾರೇನೆ ನಾಯಿ? ಮದ್ವೆದ್ ಹೊಸದಲ್ಲಿ ಕಣ್ಣು ಒತ್ತೀನಿ ಅಂದ್ರೆ ಸಾಕು ಲಬಕ್ ಅಂತ ಮಂಗಂತರ ಹಾರಿ ತೊಡೆ ಮೇಲೆ ಮಲ್ಕೋತಾ ಇದ್ರಿ. ಅದೇ ಇವಾಗ ಕಿವಿ ಒತ್ತೀನಿ ಅಂದ್ರೆ ನಂಬಕ್ಕಾಗಲ್ಲ ಅಲ್ಲ? ನಂಬಿಸ್ತೀನ್ರಿ, ನಂಬಿಸ್ತೀನಿ. ನೋಡಿದ್ರ ಸರ್, ನಮ್ಮ ಮನೆಗೆ ಬೆಂಕಿ ಹಚ್ಚೋ ದೀಪನ ಇದೊಂದು ಪ್ರೀತಿಯ ಸಂಕೇತ ಅಂತ ತಗೊಂಬಂದೆ. ನೋಡೆ ಈ ಗಿಡ ನೋಡೆ, ನಿನ್ ಮುಖದ ತರ ಬಾಡ್ ಹೋಗೈತಲ್ಲ. ಅದು ನನ್ ಮುಖದ ಮಿಸ್ಟೇಕ್ ಅಲ್ಲ ರೀ, ನಿಮ್ ಮುಖದಂತಿರೋ ಮಣ್ಣಿದ್ ಮಿಸ್ಟೇಕ್. ನನಗೆ ಮಾತಾಡಬೇಡ ಕಣೆ, ಕರ್ಕಶವಾಗಿದೆ. ಹೌದು
ಕಣ್ರಿ, ನನ್ ಧ್ವನಿ ಕರ್ಕಶವಾಗಿದೆ. ನಿಮ್ ಧ್ವನಿ ಗುರುಕಿರಣ್ ವಾಯ್ಸ್ ಅಲ್ವಾ? ಇಡಲ್ಲ ಕಣ್ರಿ ಇವತ್ತು. ನಿಂದೇನು ರಚಿತಾ ಮೇಡಮ್ ವಾಯ್ಸೇನೆ? ನೀವೇನ್ ದೊಡ್ಡ ನಿರಂಜನ? ನೀನೇನು ದೊಡ್ಡ ದಿವಾಕರ ಇಲ್ಲ ಡೈರೆಕ್ಟರ? ನನ್ನ ಹೊಡಿತೇನೆ. ಆಯ್ತಾ ಮಂಗನಾಟ ಎಲ್ಲ ಆಯ್ತಾ? ಅಯ್ಯೋ ನಿನ್ನ ನಾನೇ ಹೊಡಿತೀಯೇನಲ್ಲ. ಹುಷಾರು ಹುಷಾರು ಹುಷಾರು, ಹೋಗ್ಬಿಡುತ್ತೆ. ಯಾರು ಒಳಗಡೆ ಬರಬೇಡಿ, ಅವಳನ್ನ ನಾಯಿ ಹೊಡೆದಂಗೆ ಹೊಡಿತೀನಿ. ಯಾರು ಕಾಪಾಡಬೇಡಿ ಅವಳನ್ನ. ನಿಧಾನ ಮುದುಕಿ, ನಿಧಾನ. ಮುದುಕಿ ಹೇಳೋ ಮುದುಕ. ಕಣ್ಣು ಸರಿಯಾಗಿ ಕಾಣಿಸ್ತಾ ಇಲ್ಲ. ಕನ್ನಡಕ ತಗೊಂಡ್ ಬಂದಿದ್ದಲ್ಲ, ಹಾಕೊಂಡ್ ನೋಡು, ಸರಿ ಕಾಣಿಸ್ತಾ ಇತ್ತ? ನೀವೇ ಹಾಕ್ರಿ. ಅಯ್ಯೋ ಅಯ್ಯೋ ನಾಟಿ ಮುದುಕಿ. ಎಲ್ಲಾನು ಕರೆಕ್ಟ್ ಆಗಿ ಕಾಣಿಸ್ತಾ ಇದೆ. ನಮ್ ಪಕ್ಕದ ಮನೆ ಸರೋಜ ಗುರುಕಿರಣ್ ಸರ್ ಪಕ್ಕ ಏನ್ ಮಾಡ್ತಾವಳೆ? ಅಯ್ಯೋ ಯಾಕೆ ಕೊಟ್ಟೋಯ್ತು? ಅದು ನಿಮ್ ಪಕ್ಕದ ಮನೆ ಸರೋಜಕ್ಕ ಅಲ್ಲ, ನಾನ್ ರಚಿತಾ ರಾಮು. ಇದಕ್ಕೇನು ಕಡಿಮೆ ಇಲ್ಲ. ನಾಟಿ ಮುದುಕ. ಅಯ್ಯೋ ಏನಾಯ್ತು? ಯಾಕೋ ಇಷ್ಟೊಂದು ಡಲ್ ಆಗ್ಬಿಟ್ಟಿದೀಯಾ? ವಯಸ್ಸಾಗೋಯ್ತಲ್ಲ, ಇನ್ಮೇಲೆ ಚೂರ್ ನಡೆದ್ರು ಸಾಕು ಕಣೆ, ಸುಸ್ತಾಗ್ಬಿಡುತ್ತೆ. ಎಲ್ಲೇ ಇರಿ, ಹೋಗ್ಬಿಟ್ಟು BP ಮಾತ್ರೆ ಶುಗರ್ ಮಾತ್ರೆ ತರ್ತೀನಿ. ಮುದುಕಿ, ಈ ವಯಸ್ಸಾದ್ಮೇಲೆ ಯಾಕೆ ಓಡಾಡ್ತೀಯ? ಸುಮ್ನೆ ಕೂತ್ಕೋ. ನನಗೆ ವಯಸ್ಸಾಯ್ತು, ನಿಮಗಿನ್ನು ಮೀಸೆ ಚಿಗುರ್ತಾ ಇದೆಯಲ್ಲ ದನ. ಕೂತ್ಕ, ನಿಧಾನ. ನಿನ್ ಹಾಡು ಕೇಳಿ ಎಷ್ಟು ವರ್ಷ ಆಗೋಯ್ತು ಹೇಳು? ಅಯ್ಯಯ್ಯೋ ನನಗ್ ಹಾಡಕ್ ಬರಲ್ಲ. ನೀನ್ ಹೇಳಿಲ್ಲ ಅಂದ್ರೆ ಈಗ ನಾನು ಕೋಪ ಮಾಡ್ಕೋತೀನಿ. ಕೋಪ ಮಾಡ್ಕೋಬೇಡಿ, ಹಾಡ್ತೇನ್ರಿ. ಹೇಳು ಮತ್ತೆ. ಸೂಜಿಯ ಹೂ ಚಂದ, ಜಾಜಿಯ ಹೂ ಚಂದ, ಜನಪದ ಬಲು ಚಂದ, ನನ್ನ ಚಂದವೋ. ವಯಸ್ಸಾದ್ರೂ ವಯ್ಯಾರಕ್ಕೇನು ಕಡಿಮೆ ಇಲ್ಲ ನೋಡು. ಮುಖದಲ್ಲಿ ಎಷ್ಟು ಸುಕ್ಕು ಬಂದಿದ್ರು ಇದಕ್ಕೇನು ಕಡಿಮೆ ಇಲ್ಲ. ನಾಟಿ ಮುದುಕ. ಸುಕ್ಕಾಗಿರೋದು ಮುಖಕ್ಕೆ ಕಣೆ, ಹೃದಯಕ್ಕಲ್ಲ. ಸಂಗಿ, ವಯಸ್ಸು 70 ಆದ್ರೂ ಮನಸ್ಸು ಇನ್ನೂ 20ರಲ್ಲೇ ಜಿಗಿತಾ ಇದೆ ಕಣೆ. ಇದಕ್ಕೇನು ಕಡಿಮೆ ಇಲ್ಲ. ನಾಟಿ ಮುದುಕ. ಮುದುಕಿ, ಇಡೀ ಜೀವನ ಎಲ್ಲ ನನ್ನ ಕಷ್ಟಗಳನ್ನೆಲ್ಲ ನೀನ್ ನುಗ್ತಾ ನಗ್ನಗ್ತಾ ನನ್ನ ಜೊತೆ ಇದ್ದೆ. ನೀ ನನ್ಗೋಸ್ಕರ ಏನ್ ಮಾಡಕ್ಕಾದ್ರೂ ತಯಾರಿದೆಯಲ್ವಾ? ದನ, ನಿನ್ ಖುಷಿನೇ ನನ್ ಖುಷಿ ಅಲ್ವೇನೋ? ಎಷ್ಟು ದಿನ ಅಂತ ನಿಮ್ ಹೆಗಲ್ ಮೇಲೆನೆ ಮಲ್ಕೊಂಡಿರೋದು? ಏನೋ 4 ಜನ ನನ್ನನ್ನ ಅವ್ರ ಹೆಗಲ್ ಮೇಲೆ ಹೊತ್ಕೊಂಡು ಹೋಗೋವರೆಗೂ ಮಲ್ಕೋ. ಅಯ್ಯೋ, ಆ ತರ ಎಲ್ಲ ಮಾತಾಡ್ಬಾರ್ದು. ಸಾಯೋ ಬಗ್ಗೆ ಎಲ್ಲ ಮಾತಾಡ್ಲೇಬಾರ್ದು. ನನಗೆ ಒಂದೇ ಒಂದು ಆಸೆ ರೀ. ಏನ್ ಚಿನ್ನ? ನಿಮ್ಮ ಮಡ್ಲಲ್ಲಿ ಮಲ್ಕೊಂಡು ಮುತ್ತೈದೆಯಾಗೆ ಸಾಯ್ಬೇಕು ಅಂತ. ನೀನು ಅಂತ ಮಾತಾಡ್ಬೇಡ ಮುದುಕಿ. ನೀನು ಒಂದ್ ಕ್ಷಣ ಕಾಣ್ಲಿಲ್ಲ ಅಂದ್ರೆ ಸತ್ತೋಗ್ಬಿಡ್ತೀನಿ. ಮುದುಕಿ, ಎಲ್ಲಾ ಮನುಷ್ಯರು ಸಾಯ್ಬೇಕಾದ್ರೆ ಕೊನೆ ಗಳಿಗೆಲಿ ಏನ್ ನೆನ್ಸ್ಕೊಂಡ್ ಸಾಯ್ತಾರೋ ಮುಂದಿನ ಜನ್ಮದಲ್ಲೂ ಅದೇ ಆಗಿ ಹುಡ್ತಾರಂತೆ. ನಾವಿಬ್ರು ಸಾಯ್ಬೇಕಾದ್ರೆ ದೇವ್ರ ಹತ್ರ ನೀನ್ ಬೇಕು ಅಂತ ನಾನ್ ಕೇಳ್ಕೊತೀನಿ, ನಾನ್ ಬೇಕು ಅಂತ ನೀನ್ ಕೇಳ್ಕೊ. ಮುದುಕಿ, ಇಷ್ಟ ದಿನ ಆದ್ರೂ ಒಂದ್ಸಲನು ನಂಗೆ ಐ ಲವ್ ಯು ಅಂದಿಲ್ಲ ನೋಡು. ಐ ಲವ್ ಯು ಅನ್ನೋದು ಒಂದೇ ಒಂದು ನಿಮಿಷದ ಕೆಲಸ, ಆದ್ರೆ ಜೀವನ ಪರ್ಯಂತ ಪ್ರತಿ ಕ್ಷಣ ಪ್ರತಿ ದಿನ ಅದನ್ನ ನಿಭಾಯಿಸೋದಿದೆಯಲ್ಲ, ಅದು ತುಂಬಾ
ಕಷ್ಟದ ಕೆಲಸ. ಅದನ್ನ ನೀನು ಮಾಡಿದ್ಯಾ ಕಣೋದನ. ಮುದುಕಿ ಇನ್ನ ಎಷ್ಟು ಜನ್ಮ ಬೇಕಾದ್ರೂ ಪ್ರೀತಿ ಮಾಡ್ಬೋದು ಕಣೆ, ಬೇಜಾರೇ ಆಗಲ್ಲ. ಅಯ್ಯೋ ಸಂಗಿ, ಅಯ್ಯಯ್ಯೋ ನನ್ನ ಮಾಜಿ ಇವತ್ತಿಗೆ ಇವತ್ತು ಹೂ ಮುಡ್ಸೋದೆ ಮರ್ತ್ ಬಿಟ್ಟಿದ್ದೀನಿ. ಇರು ಚಿನ್ನ, ಹೂ ಮುಡ್ಸ್ತೀನಿ. ನಮ್ ಪ್ರೀತಿ ಸಂಕೇತವಾಗಿ ತಂದಿದ್ದು ಗಿಡ ಇಷ್ಟಿತ್ತು, ಈಗ ಎಷ್ಟು ದೊಡ್ಡದಾಗಿ ಬೆಳ್ಕೊಂಡ್ಬಿಟ್ಟದೆ. ಚಿನ್ನ ಬಾಯ್, ಹೂ ಮುಡಿಸ್ತೀನಿ. ದನ ಎಲ್ಲರೂ ನೋಡ್ತಾವ್ರೆ, ನನಗ್ ತುಂಬಾ ನಾಚಿಕೆ ಆಗ್ತಾ ಇದೆ. ಅಯ್ಯಯ್ಯೋ ಏನಾಗಲ್ಲ, ಹಿಡಿಯ ಮುದುಕಿ, ಹಿಡಿಯ. ರೀ, ನಿಮ್ ಪ್ರೀತಿ ಬಿಟ್ಟು ನನಗೆ ಈ ಪ್ರಪಂಚದಲ್ಲಿ ಏನು ಬೇಡ ರೀ. ನಿಮ್ ಪ್ರೀತಿ ಒಂದೇ ಸಾಕು, ಒಂದೇ ಸಾಕು, ಒಂದೇ ಸಾಕು. ಅಯ್ಯೋಯ್ಯೋಯ್ಯೋ ರಚಿತಾ ಮೇಡಮ್, ಈ ವಯಸ್ಸಲ್ಲಿ ನೀವಿಷ್ಟು ನಾಚ್ಕೋತಿರೋ ಇಲ್ವೋ, ನನ್ನ ಮುದುಕಿ ಈ ವಯಸ್ಸಲ್ಲೂ ಹೆಂಗ್ ನಾಚ್ಕತ್ತಾವಳೆ ನೋಡಿ. ಮುದುಕಿ ಏನಾಗಲ್ಲ, ಹಿಡಿಯ ಮೂಡಿಸ್ತೀನಿ. ಮುದುಕಿ ಮುದುಕಿ ಸಂಗಿ, ಕೊನೆಗೂ ನಿನ್ನ ಆಸೆ ಹಂಗೆ ಮುತ್ತೈದೆ ಹಾಗೆ ಹೋಗ್ಬಿಟ್ಟಲ್ಲ. ಹೋಗೋ ಹೋಗೋ, ನೀನು ಒಂದು ಕ್ಷಣ ಕಣ್ಣಿಗೆ ಕಾಣ್ಲಿಲ್ಲ ಅಂದ್ರೇನೆ ನಾನು ಬದುಕಿರಲ್ಲ. ನೀನ್ ಸತ್ತೋದ್ರೆ ನಾನು ಬದುಕ್ತೀನ? ಆಕ್ಚುಲಿ ನೌ ಐ ಆಮ್ ಸ್ಪೀಚ್ಲೆಸ್. ನನಗೆ ಮಾತಾಡಕ್ಕೆ ಪದಗಳು ಹೊರಡ್ತಾ ಇಲ್ಲ. ಡೈರೆಕ್ಟ್ ಆಗಿ ಜಡ್ಜಸ್ ಹತ್ರ ಹೋಗ್ಬಿಡ್ತೀನಿ. ರಚಿತಾ. Speechless, yeah, I'm speechless. I can only do this. ತುಂಬಾ ಖುಷಿ ಆಯ್ತು. ಒನ್ ಆಫ್ ದ ಬೆಸ್ಟ್ ಸ್ಕಿಟ್ಸ್ ನಮ್ಮ ಮಜಾ ಭಾರತದಲ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದನ್ನ ನಾವ್ ಯಾರು ಏನು ಮಾತಾಡಕ್ಕಾಗಲ್ಲ. ನೀವಿಬ್ರು ಐ ಥಿಂಕ್ ದಿಸ್ ಸಲ್ಯೂಟ್ ಇಸ್ ಫಾರ್ ಯು. ವೆಂಕಟ್ ಸರ್ ಇದಾರೆ ಅಂದ್ರೆ ದಯವಿಟ್ಟು ಸ್ಟೇಜ್ ಮೇಲೆ ಕರೆಸಿ, ಅವ್ರು ಸಿಗೋದೇ ಅಪರೂಪ ನಮ್ಗೆ. ಆಕ್ಚುಲಿ ಟ್ರಿಪ್ಪಿನ ಹುಲಿ ಇವರು, ಬರೆಯಕ್ ಕೂತ ಅಂದ್ರೆ ಹುಲಿ. ಅಂಡ್ ನಿಮ್ಮ ಒಂದು ಬರವಣಿಗೆ ಅದ್ರ ಬಗ್ಗೆ ಕಾಮೆಂಟ್ ಮಾಡೋ ಅಷ್ಟು ದೊಡ್ಡೋಳು ನಾನಲ್ಲ. ಸೊ ತುಂಬ ಜನ ಒಂದೊಂದು ಸ್ಕಿಟ್ನಲ್ಲಿ ನೋಡಿದಾಗ ಇನ್ಫ್ಲೂಯೆನ್ಸ್ ಆಗೋರು ತುಂಬ ಜನ ಇರ್ತಾರೆ. ಸೊ ನಿಮ್ಮ ಮೂಲಕ ಹಾಗೆ ತುಂಬ ಜನ ರೈಟರ್ಸ್ ಆಗಿರ್ಬೋದು, ಮೆಂಟರ್ಸ್ ಆಗಿರ್ಬೋದು, ಹ್ಯಾಟ್ಸ್ ಆಫ್ ಟು ಯು ಆಲ್ ಆ್ಯಂಡ್ ಬ್ರಿಲಿಯಂಟ್ ಜಾಬ್. ಅಷ್ಟೇ, ನನಗೆ ಅವ್ರ ಮುಂದೆ ಇನ್ನೇನು ಮಾತಾಡೋಕ್ಕೆ ಇಷ್ಟಪಡೋಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ಒಳ್ಳೇದಾಗಲಿ ನಿಮಗೆ. ಗಾಡ್ ಬ್ಲೆಸ್ ಯು. ಚಿಕ್ಕೋಳು ನಾನು ಹೇಳಬಾರ್ದು, ಬಟ್ ಸ್ಟಿಲ್ ಹೇಳ್ತೀನಿ, ಗಾಡ್ ಬ್ಲೆಸ್ ಯು ಸರ್. ಸೂಪರ್ ಗೈಸ್, ವೆಲ್ ಡನ್. ಥ್ಯಾಂಕ್ ಯು ಸೋ ಮಚ್ ಗುರು ಸರ್. ಐ ಥಿಂಕ್ ಟೀಮಲ್ಲಿ ಒಬ್ಬರು ಮಿಸ್ಸಿಂಗ್ ಇದ್ದಾರೆ, ಯೋಗೇಶ್ ಮೆಂಟರು. ಅವರು ಸ್ಟೇಜ್ಗೆ ಬರಬೇಕು. ಬನ್ನಿ. ಇನ್ನೊಂದು ಜೋರಾಗಿ ಒಂದು ಅಪ್ಲಾಸ್. ಇಲ್ಲ, ಒಂದು ಯೂಶಲಿ ಕಾಮಿಡಿ ಶೋ ಅಂದ್ರೆ ಬರೀ ಕಾಮಿಡಿ ಅಥವಾ ಸೀಮಿತವಾಗಿರುತ್ತೆ. ಬಟ್ ಇದರಲ್ಲಿ ಒಂದು ಸೀರಿಯಸ್ ವಿಷಯನ ಕಾಮಿಡಿ ಪ್ರೆಸೆಂಟೇಷನ್ ಯಾವ ತರ ಮಾಡಿದ್ದಾರೆ ಅಂದ್ರೆ ಇದನ್ನು ನೋಡಿ ಕಲಿಬೇಕು. ತುಂಬಾ ಇಷ್ಟ ಆಯ್ತು. ನಾನು ವೆಂಕಟ್ ಅವ್ರು ಇದಾರೆ ಇಲ್ಲೋ ಗೊತ್ತಿರಲಿಲ್ಲ. ವೆಂಕಟ, ಹೌ ಡಿಡ್ ಯು ಗೆಟ್ ದಿಸ್ ಐಡಿಯಾ? ನೀವು ಯಾವ ಸ್ಟೇಜ್ ಅಲ್ಲಿ ಇದ್ದೀರಾ? ಈ 3 ಸ್ಟೇಜ್ ಅಲ್ಲಿ ಯಾವ ಸ್ಟೇಜ್ ಅಲ್ಲೂ ಇಲ್ಲ ಸರ್. ಸರ್ ಆಜನ್ಮ ಬ್ರಹ್ಮಚಾರಿ ಅವರು. ಹೌದಾ? ಹಾ. ಇಷ್ಟು ಹೆಂಗೋ ಅರ್ಥ ಮಾಡ್ಕೊಂಡಿದ್ದೀರಾ ಜೀವನಾನ? ತುಂಬಾ ಅಬ್ಸರ್ವ್ ಮಾಡ್ತೀನಿ. ಫ್ರೆಂಡ್ಸ್ ಲೈಫು, ಮನೆಯಲ್ಲಿ, ನಮ್ಮ ಮನೆಯಲ್ಲಿ ಬೇರೆ ಬೇರೆ ಲೆವೆಲ್ ಕಪಲ್ಸ್ ಇದ್ದಾರೆ. ನಮ್ಮ ತಮ್ಮ ಫಸ್ಟ್ ಸ್ಟೇಜು, ಅಣ್ಣ ಸೆಕೆಂಡ್ ಸ್ಟೇಜು, ಅಪ್ಪ ಅಮ್ಮ ಥರ್ಡ್ ಸ್ಟೇಜು. ಥರ್ಡ್ ಸ್ಟೇಜ್ ಆಕ್ಚುಲಿ ದ ಬೆಸ್ಟ್ ಸ್ಟೇಜ್ ಇನ್ ಲೈಫ್, ಎಲ್ಲರದ್ದು ಕಾಣುತ್ತೆ. ಸೊ ರಿಯಲಿ ಹ್ಯಾಟ್ಸ್ ಆಫ್ ಟು ಯು ಗೈಸ್. ಗ್ರೇಟ್ ಜಾಬ್. ಅಮೇಜಿಂಗ್. ಈ ಶೋ ಒಂಥರ ನನಗೆ ಹೆಮ್ಮೆ ಅನ್ಸುತ್ತೆ, ಖುಷಿ ಆಗುತ್ತೆ. ಎನಿವೇಸ್, ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ವೆರಿ ಮಚ್. ನೋಡಿ, ಪರಂಪರೆನ ಯಾವತ್ತೂ ಬಿಡಬಾರ್ದು. ಒಳ್ಳೆ ಸ್ಕಿಟ್ ಮಧ್ಯ ನನ್ನ ಶಿಷ್ಯಂದ್ರ ಡ್ಯಾನ್ಸ್ ನೋಡ್ಬೇಕಾಗಿರೋದು ಮಜಾ ಭಾರತದ ಪರಂಪರೆ. ಈಗ ನಿಮ್ಮ ಮುಂದೆ ಒಂದು ಅದ್ಭುತವಾದ ಡ್ಯಾನ್ಸ್ ತಗೊಂಡು ನನ್ನ ಶಿಷ್ಯಂದ್ರ ಬರ್ತಾರೆ, ಚರಣ್ ಅಂಡ್ ನವೀನ್. ಬಂಡ್ರ ಧೂಳೆ ಬೋಸ್ರ ಬಂಡ್ರ. ಹೆಂಡತಿ ಗ್ರೇಟ, ಅಮ್ಮ ಗ್ರೇಟ ಅಂತ ಕೇಳಿದ್ರೆ
ಹೇಗ್ ಸ್ವಾಮಿ ಉತ್ತರ ಹೇಳಕ್ಕಾಗತ್ತೆ? ಮನುಷ್ಯನಿಗೆ ಎರಡೂ ಕಣ್ಣುಗಳು ಇಂಪಾರ್ಟೆಂಟ್ ಅಲ್ವಾ? ಅತ್ತೆ ಸೊಸೆ ಹೊಂದಾಣಿಕೆನೇ ಇಲ್ಲ ಅಂತಂದ್ರೆ ಈ ಗಂಡ ಅನ್ನೋ ಪ್ರಾಣಿ ಸ್ಯಾಂಡ್ವಿಚ್ ಆಗೋಗ್ತಾನೆ. ಆ ಅಮಾಯಕ ವ್ಯಕ್ತಿಯ ಸ್ಥಿತಿ ಹೇಗಿರುತ್ತೆ ಗೊತ್ತಾ? ಈ ಸ್ಕಿಟ್ ನೋಡಿ ನಿಮ್ಗೆ ಗೊತ್ತಾಗತ್ತೆ. ಮಜಾ ಭಾರತದ ಕುಖ್ಯಾತ ರೌಡಿಯಾದಂತ ಲ್ಯಾಕ್ ಮಂಜರ್ ಅವರ ದುರ್ಮರಣ ಕಾರಣ ಹೆಂಡತಿಯನ್ನು ಸರಿಯಾಗಿ ನೋಡಿಕೊಳ್ಳದ್ದಕ್ಕೆ ಕ್ಯಾಂಟೀನ್ ಒಳಗೆ ಇಲಿಯನ್ನು ಬಿಟ್ಟು ಸಾಯಿಸಲಾಗಿದೆ. ಅಲ್ಲ, ಲ್ಯಾಕ್ಗೆ ಈ ಗತಿ ಆಗ್ಬಿಟ್ರೆ ಸರ್, ಇನ್ನು ನಮ್ಮ ನಿರಂಜನ್ ಸರ್ಗೆ ಏನು ಗತಿ ಅಂತ? ಅಯ್ಯೋ ಅಪ್ಪ ಅಪ್ಪ, ಯಾವನವನು ಬೆಳಗ್ಗೆ ಕರೆಂಟ್ ತೆಗೆದಿರೋದು? ಏನು ಕಾಣ್ತಾನೆ ಇಲ್ಲ, ನನಗೇನು ಗೊತ್ತಿಲ್ಲ. ಅಯ್ಯಯ್ಯೋ ಕರೆಂಟ್ ಇಲ್ಲಲ್ಲ, ಹೆಂಗ್ ಮಾಡೋದು? ಅಪ್ಪ ತಂದೆ, 3 ಅಡಿ ಮೂಲಂಗಿ, ಈ ವಯಸ್ಸಲ್ಲಿ ನಿನ್ಗೆ ಸೋಕಿ ಬೇಕಾ? ಕರೆಂಟ್ ಇದೆ, ಕತ್ಕೊಂಡ್ಬಿಟ್ಟಿದ್ದೆ ನಾನು. ಅಪ್ಪ ನಿನ್ನ ಹತ್ರ ಒಂದು ಆಳವಾಗಿ ಏನೋ ಕೇಳ್ಬೇಕು. ಏನು ಅಪ್ಪ? ಈ ಹೆಣ್ಣಂದ್ರೆ ಏನಪ್ಪ? ಹೆಣ್ಣು ಅಂದ್ರೆ ಗಿಡ ಇದ್ದಂಗೆ. ನಾವು ತುಂಬಾ ಚೆನ್ನಾಗಿ ನೋಡ್ಕೋಬೇಕು. ಅವಾಗ ನೀರ್ ಹಾಸ್ತಾ ಇರ್ಬೇಕು, ಗೊಬ್ಬರ ಹಾಕ್ತಾ ಇರ್ಬೇಕು. ಅವಾಗ್ಲೇ ಫಲ ಚೆನ್ನಾಗ್ ಕೊಡೋದು. ಅಪ್ಪ ಈಗ ನಾವು ರಚಿತಾ ಮ್ಯಾಮ್ ತರ ಇರೋ ಬ್ಯೂಟಿಫುಲ್ ಹುಡುಗಿ ಮದ್ವೆ ಆಗ್ಬೇಕಾ, ಇಲ್ಲ ಸುಸ್ಮಿತನ್ ತರ ಇರೋ ಸುಮಾರಾಗಿರೋ ಹುಡುಗಿ ಮದ್ವೆ ಆಗ್ಬೇಕಾ? ನೋಡ್ ಮಗ, ರಚಿತಾರಾಮ್ ತರ ಇರೋವನ್ನ ಮದ್ವೆ ಆದ್ರೆ ಇಡೀ ಊರವ್ರ ಕಣ್ಣು ಎಲ್ಲ ಅವ್ರ ಮೇಲೆ ಇರುತ್ತೆ. ಅದೇ ಸುಮಾರಾಗಿರೋ ಸುಸ್ಮಿತನ ಮದ್ವೆ ಆದ್ರೆ ಅವಳ ಕಣ್ಣು ಯಾವಾಗ್ಲೂ ನಮ್ಮ ಮೇಲೆ ಇರುತ್ತೆ. ಏನು ಆಟ ಆಡಕ್ಕಾಗಲ್ಲ. ಒಟ್ನಲ್ಲಿ ಗಂಡಸರಿಗೆ ಪ್ರಾಬ್ಲಮ್. ಅಪ್ಪ ಲೈಫ್ ಅಂದ್ರೆ ಏನು? ತುಂಬಾ ಸಿಂಪಲ್. ಬಾಳೆ ಎಲೆ ಮೇಲೆ ರಸಂ ಬಿದ್ದಂಗೆ, ಯಾವ ಕಡೆ ಹರ್ಕೊಂಡು ಹೋಗುತ್ತಂತಾನೆ ಗೊತ್ತಾಗಲ್ಲ. ಅಪ್ಪ ಮದ್ವೆ ಆಗ್ಬೇಕಾದ್ರೆ ಗಂಡಸರಿಗೆ ದೊಡ್ಡ ಮನ್ಸಿರುತ್ತೋ ಇಲ್ಲ ಹೆಂಗ್ಸುಗ್ ದೊಡ್ಡ ಮನ್ಸಿರುತ್ತೋ? ಗಂಡಸರಿಗೆ ದೊಡ್ಡ ಮನ್ಸಿರೋದು. ಹೆಂಗೆ ಅಂದ್ರೆ ಹೇಳ್ತೀನಿ ಕೇಳು. ಆಗತಾನೆ ಮದುವೆ ಆಗಿರೋ ಗಂಡಿಗೆ ಏನಾದ್ರು ತಂಗಿ ಇದ್ರೆ ಹೆಂಡತಿ ಸಹಿಸಲ್ಲ, ಉರ್ಕೊಂಡ್ಬಿಡ್ತಾಳೆ. ಅದೇ ಹೆಂಡತಿಗೆ ಏನಾದ್ರು ಒಬ್ಳು ತಂಗಿ ಇದ್ರೆ ಗಂಡಂದ್ರಿಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತೇನೋ? ನಾಟಿ ಅಪ್ಪ, ನಮಗ ಆ ಭಾಗ್ಯನೇ ಇಲ್ವೇ? ನನಗಿದೆಯಲ್ಲ. ಕೊನೆಗೊಂದು ಆ ಮಾತು ಹೇಳ್ತೀನಿ ನೋಡ, ಅಪ್ಪ ಆಗಿ ಮನೆ ಎಷ್ಟೇ ದೊಡ್ಡದಾಗಿದ್ರು ಬಾಗ್ಲು ಇಷ್ಟಿರುತ್ತೆ. ಬಾಗ್ಲು ಎಷ್ಟೇ ದೊಡ್ಡದಾಗಿದ್ರು ಬೀಗ ಇಷ್ಟಿರುತ್ತೆ. ಬೀಗ ಎಷ್ಟೇ ದೊಡ್ಡದಿದ್ರು ಕೀ ಇಷ್ಟಿರುತ್ತೆ. ಇಷ್ಟು ಚಿಕ್ಕ ಕೀ ಇಡೀ ಮನೆನೇ ಓಪನ್ ಮಾಡುತ್ತೆ ಅಂದ್ರೆ ಲೆಕ್ಕ ಹಾಕು. ಹೆಂಡತಿನ ಖುಷಿಯಾಗಿಡ್ಬೇಕು, ಅವಾಗ್ಲೇ ಸಂಸಾರನೂ ಚೆನ್ನಾಗಿ ನಡೆಯೋದು. ಇಂಥ ಸೂಕ್ಷ್ಮಗಳೆಲ್ಲ ತಿಳ್ಕೊಬೇಕು ನೀನು. ತಿಳ್ಕೊಂಡೆ, ನನಗೆ ಸ್ವಲ್ಪ ರಿಸರ್ಚ್ ಇದೆ. ನೀನ್ ಒಳಗಡೆ ಹೋಗಿ ಚಿಲ್ಕ ಹಾಕೊಂಡ್ ಮಲ್ಕೋ. ಅತ್ತೆ, ನಾನು ಇಲ್ಲಿ ನಡೋ ಬಗ್ಸ್ ಕಸ ಗುಡಿಸಿದ್ರೆ ನೀವು ಬಂದು ಉಗಿತಿದ್ರಲ್ಲ, ನಿಮ್ಗೆ ಏನ್ ಬಂದಿರೋದು? ಊರ್ ಮಳ್ಳಿ ಬೆಳಗ್ಗೆ ಎದ್ದು ಕೂಡ್ಲೆ ಆ ಗುರು ಕಿರಣ್ ನೋಡೋ ನೆಪದಲ್ಲಿ ಕಸ ಇಲ್ಲ ಅಂದ್ರೂ ಮೋಟ್ ಕೈ ಹಿಡ್ಕೊಂಡು ಪರನೆ ಕೆರಿತಿದ್ದಲ್ಲ, ಅದಕ್ಕೆ ಕಸ ತಂದು ಹಾಕ್ದೆ. ನೋಡತ್ತ ಸರ್, ಇಷ್ಟ ದಿನ ನನ್ನ ಮತ್ತೆ ದೇವ್ರು ಅನ್ಕೊಂಡಿದ್ದೆ, ಈಗ ಬಾಯಿಗೆ ಬಂದಂಗ ಅನ್ಬಿಟ್ರಲ್ಲಪ್ಪ ಶಿವನೇ. ಇಂತ ಸದಾರಾಮೆ ಆಟ ಚೆನ್ನಾಗ್ ಆಡ್ತೀಯ ಕಣೆ. ಅನ್ನ ಮಾಡ್ತೇನೆ. ಇಲ್ಲ, ಅಕ್ಕಿ ಕೆರು ಇಟ್ಟು ಮಾಡಿ ಸೊಪ್ಪು ಮಾಡಿ ನಮ್ CCTV ಕ್ಯಾಮ್ರಾ ಇನ್ನು ಇಲ್ಲೇ ಇದೆ, ಏನು ಒಳಿಕೆ ಹೋಗಿಲ್ಲ. ಹಾಗೆ ಬುದ್ಧೆ ಏನ ಇದೇನು ಈ ಕಡೆ ಚಪ್ಪೆ ಹಾಸ್ಕೊ ಕೂತ್ಕೊಂಡ್ಬಿಟ್ಟಿದ್ಯಾ? ಒಳ್ಳೆ ಕೋಳಿ ಮೊಟ್ಟೆ ಇಡಕ್ ಕೂತಿದ್ಯಾ? 2 ಮೊಟ್ಟೆ ಇಟ್ಟಿದ್ದೀನಿ, ಬೇಸ್ಕೊಂಡ್ ತಿನ್ನು. ಅಲ್ಲ ಕಣ, ಚತ್ತ ಇಡ ವಯಸ್ಸಲ್ಲಿ ಮೊಟ್ಟೆ ಇಡ ಮಾತಾಡ್ತಿಯಲ್ಲ, ನಿಂದು ಒಳ್ಳೆ ಮಾತಾಯ್ತು. ಸರಿ, ಇಲ್ಲೇ ಚಾಪೆ ಹಾಸ್ಕೊಂಡಿದ್ಯಾ? ನಿಮ್ಮ ಅಜ್ಜ ಬರ್ತೀನಿ ಅಂತ ಮಿಸ್ ಕಾಲ್ ಕೊಟ್ಟಿದ್ದ, ಅದಕ್ಕೆ ಚಾಪೆ ಹಾಸ್ಬಿಟ್ಟು ಕಾಯ್ತೀವಿ. ಅದಕ್ಕೆ ನಾನೇ ಬಂದಿದ್ದೀನಲ್ಲ. ಸಾಕ್ ಸುಮ್ನಿರ ಬಿಟ್ಟಿದೆ. ಆಗ್ತಾರೆ ಅಜ್ಜ ಅಂತೀಯಲ್ಲ, ಅಜ್ಜನ ಹೆಸರೇನಜ್ಜಿ? ಹೇಳಜ್ಜಿ. ಅಯ್ಯೋ, ಅವ್ರ ಹೆಸರು ಹಿಡಿದ್ರೆ ಅವ್ರಿಗೆ ಆಯಸ್ ಕಮ್ಮಿ ಆಯ್ತದೆ. 20 ವರ್ಷ ಆಗೈತೆ, ಇವಾಗ ವಾಯ್ಸು ಅಜ್ಜಿ. ಹೇಳಜ್ಜಿ. ಚಂದ್ರಪ್ರಭಾಜಿ ಯುವಕ ಹಿಂಗ ಆಡ್ಕಂದೆ ಸ್ವಲ್ಪ ಊಟ ಬಿಡೋನು. ಅದೇ ನೀನ್ ಇಲ್ಲೇ ರೆಸ್ಟ್ ಮಾಡ್ತಾ ಇರೋ, ನನಗ್ ಸ್ವಲ್ಪ ರಿಸರ್ಚ್ ಮಾಡೋದಿದೆ. ಮಾಡು, ಅದೇನ್ ಮಾಡ್ತೇ ಮಾಡು. ಇವಳು ಎಲ್ಲ ಕಿತ್ತದೋಳು ಎಲ್ಲ ಕೆಲಸವ ನನ್ನ ತಕ್ಕನೆ ಮಾಡಿಸ್ತಾಳೆ. ಓಸಿ ಮನೆ ಕಂತೀನಪ್ಪ ಶಿವನೇ, ನನ್ನ ಅಪ್ಪನೇ ರಾಮಚಂದ್ರ. ಅಶೋ, ನನಗೂ ಒತ್ತಾರೆಯಿಂದ ಕೆಲಸ ಮಾಡಿ ಸಾಕೋಗೋಯ್ತು. ಕಿಸ್ತು ಬಿಸಾಕವಳೆ. ಅಲ್ಲ, ಇದೇ ನೀವು ಅಯ್ಯ ಇಷ್ಟೊತ್ತಿಗೆ ಬಂದು ಬಿತ್ಕೊಬಿಟ್ಟವನಲ್ಲ?
ಏನ್ರಿ ರೀ ಹೋಗ್ರಿ. ನಿಮಗೆ ಊಟ ಒಂದ್ ಇದ್ಬಿಟ್ರೆ ಸಾಕು, ತಿಂದು ಎಲ್ಲಂದ್ರಲ್ಲಿ ಕೌಚ್ಕೊಂಡ್ ಬಲ್ಕೊಬಿಡ್ತೀರಾ. ನನ್ ಗೋಡ್ ಕೇಳೋರೇ ಇಲ್ಲ. ನಿಮ್ಮಮ್ಮ ಅವ್ರಲ್ರಿ ನನಗ್ ಬಾಯಿಗೆ ಬಂದಂಗ್ ಬೈತಾರ ಕಣ್ರಿ. ನನಗಂತಾರೆ ನಿನಗಿಂತ ನಾಯಿನ ಎಷ್ಟ ವಾಸಿ, ಅದನ್ನೇ ನನ್ ಮಗನ್ಗೆ ಕಟ್ಟಬೇಕಿತ್ತು ಅಂತ. ನಿಮ್ಮಮ್ಮ ಹಿಂಗೆ ಮಾಡ್ತಿರ್ಲಿ ಕಣ್ರಿ. ಇಷ್ಟ ದಿನ ಬಾಗ್ಲಲ್ಲಿ ಮಲಗಿಸ್ತಿದ್ದೆ, ನಾಳೆಯಿಂದ ರಸ್ತೆಯಲ್ಲಿ ಮಲಗಿಸ್ತೀನಿ. ರಸ್ತೆಯಲ್ಲಿ ಹಾ ಅಲ್ಲ ಎಲ್ಲಮ್ಮ ಮಲಗಿಸ್ತೀಯಾ? ರಕ್ತದಲ್ಲಿ ಮಲಗಿಸ್ತೀಯಾ? ನಿನ್ನ ಬೀದಿಗೆ ಹೇಳ್ತೀನಿ ಕಣ್ಣೆ, ನನ್ನನ್ನ ರಕ್ತದಲ್ಲಿ ಮಲಗಿಸ್ತೀನಿ ಅಂತ್ಯ. ಬಾರೆ ಆಚೆಗೆ. ಅವ್ವ 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 ಅತ್ತೆ ಅನ್ನೋದು ಕಾಂಡೆಯ ಸಾಯಿ ಅಂತ್ಯಲ್ಲ. ನಿನಗೆ ಏನ್ ಮಾಡ್ಬೇಕು ಅಂತೀನಿ? ನನ್ ಜುಟ್ಟೆ ಇಟ್ಕೋತೀಯನೆ ನಿನ್ನ. ಅಯ್ಯೋ ಏನು ಅಂದ್ರೆ ಬನ್ರಿ. ಅಯ್ಯೋ ಮಗನೇ ನಿಮ್ಮ ಮಗ ಯುದ್ಧ ಶುರುವಾತ. ಐದು ತಗ ಐದು. ನಿಮ್ಮಮ್ಮ ಮೊನ್ನೆ ಏನ್ ಮಾಡಿದಾರೆ ಗೊತ್ತೇನ್ರಿ? ಏನ್ ಮಾಡಿದಾರೆ? ನಮ್ಮ ಅಪ್ಪ ಕಳ್ದೋಗಿದ್ದಾರೆ, ಪೇಪರ್ ಅಲ್ಲಿ ಆಡ್ ಕೊಡಿ ಅಂತ ಫೋಟೋ ಕೊಟ್ರೆ ಈ ಅಮ್ಮ ಅವ್ರ ಫೋಟೋ ಹಾಕ್ಬಿಟ್ಟು ನನ್ ಬೀಗ್ರ ಕಳ್ದಾಗೋರೆ ಹುಡುಕೊಡಿ ಅಂತ ಅಡ್ವರ್ಟೈಸ್ಮೆಂಟ್ ಕೊಟ್ಟವಳೆ. ಅಜ್ಜಿ ನೀನ್ ಯಾಕಜ್ಜಿ ಹಂಗ್ ಮಾಡ್ದೆ? ಸುಮ್ನಿರ. ಅವಳ ಅಪ್ಪ ಏನ್ ಶಾರುಖ್ ಖಾನ? ಅವ ಹೆಂಗ್ ಏಜ್ ಆಗದೆ ಸತ್ರ ಸಾಯ್ಲಿ ಬಿಡು. ನಮ್ಮ ಅಪ್ಪಂಗೆ ವಯಸ್ಸಾಗದೆ ಅಂತೇನೆ. ನೀನೇನ್ ಹರಿಯದ್ ಹುಡುಗಿಯೇನೆ, ನೀನು ಮುದಿ ಗೂಬೆ. ಕೇಳ್ದ ನೀನ್ ಹೆಂಡತಿ ಆಡೋ ಮಾತನ್ನ. ನಿನ್ನ ಮುಂದೆನೆ ನನ್ನ ಗೂಬೆ ಅಂತಾಳೆ. ಇರೋ ನೀನ್ ತಲೆ ಕಟ್ಸ್ಕೊಬೇಡ. ಇನ್ನೊಂದ್ ಬಿಡು ಮಗನ. ಸುಮ್ಕ ಸ್ವಲ್ಪ ಹೊತ್ತು. ಏನಾಗಿದೆ ನಿನಗೆ? ಏನೇ ನಮ್ಮಮ್ಮನ ಗೂಬೆ ಅಂತೀಯ? ಬೇಕಾದ್ರೆ ಹಂದಿಯನ್ನು, ನಾಯಿಯನ್ನು, ಹೆಸರುಗತ್ತೆಯನ್ನು ಗೂಬೆ ಅಂತ ಮಾತ್ರ ಕರಿಬೇಡ. ಅಮ್ಮ ಹೇಳಿದೆ ನೋಡು, ಮಾತಾಡು. ಕೇಳ್ದೇನೆ ಒಂದಿನೂ ನನ್ನ ಮಗ ನನ್ನ ಎದುರಿಗೆ ಉಸಿರು ಬಿಟ್ಟಿರ್ಲಿಲ್ಲ. ಗೂಬೆ ಒಂದು ಬಿಟ್ಟು ಎಲ್ಲ ಅಂದ್ಬಿಟ್ಟ. ಕಿತ್ತೋದ್ ನನ್ನ ಮಗ. ಎಲ್ಲ ಆಗಿದ್ದು ಹಂದಿ ಅಂತಾಳಿಂದಾನೆ. ಕೇಳ್ದ ಮಗನೇ, ನಿಮ್ಮ ಅಮ್ಮನೇ ಹಂದಿ ಅಂತಾಳೆ ನಿಮ್ಮ ಅಜ್ಜಿ. ಅಜ್ಜಿ ಬೇಕಡೆ ನಮ್ಮ ಅಮ್ಮನಿಗೆ ಹಂದಿ ಅಂತೀಯ? ವಾಟರ್ ಟ್ಯಾಂಕ್ ಅನ್ನು, ನಾಯಿಯನ್ನು, ಕಂತ್ರಿ ನಾಯಿಯನ್ನು ಹಂದಿ ಅಂತ ಮಾತ್ರ ಅನ್ಬೇಡ. ಹೇಳಿದ್ದೀನಿ ಬಿಡಮ್ಮ, ಹೇಳಿದ್ದೀನಿ. ಏನ್ರಿ ನಿಮ್ಮ ಅಮ್ಮನ ಬಗ್ಗೆ ಅಂದಿದ ತಕ್ಷಣ ಕರುಳು ಚುರುಕ್ಕಂದು ಬಿಡ್ತಾ? ಕಳ್ಳು ಬಳ್ಳಿ ಸಂಬಂಧ ಕಣೆ. ಏಯ್ ನಿಂದು ಕರುಳು ಬಳ್ಳಿ ಸಂಬಂಧ ಕಟ್ ಮಾಡಿ ಬಿಸಾಕ್ತಾರೆ. ನಂದು ತಾಳಿ ಸಂಬಂಧ ಕಣೆ, ಕಟ್ತಾರೆ. ಅದೇ ಶಾಶ್ವತವಾಗಿ ಉಳಿಯೋದು. ನಮ್ಮಪ್ಪ ಅಮ್ಮನ್ ಬಿಟ್ಟು ನಿಮ್ಮನ್ನ ನಂಬ್ಕೊಂಡು ಬಂದಿದ್ದಕ್ಕೆ ನನ್ಗೆ ಈ ಪರಿಸ್ಥಿತಿ ಬೇಕಾಗಿತ್ತು ಕಣ್ರಿ. ನಾನು ಎಲ್ಲ ಅವನ್ನ ಹೋಗ್ತೀಯಾ? ಇಲ್ಲ, ಒಳಗಡೆ ಹೋಗಿ ಮನಿ ಕತ್ತೀನಿ. ಅಮ್ಮ ನಿನಗೊಂಚೂರು ಬುದ್ಧಿ ಬೇಡವಾ? ಅವಳ ಅಪ್ಪ ಅಮ್ಮನ ಬಿಟ್ಟು ನನ್ನನ್ನೇ ನಂಬ್ಕೊಂಡು ಬಂದಿದ್ದಾಳೆ ಅಂತ ಅವಳು ಕಣ್ಣಲ್ಲಿ ನೀರು ತರಿಸ್ತಿಯಲ್ಲ. ನಿನ್ನ ತಾಯಿ ಅಂತ ಹೇಳ್ಕೊಳಕ್ ನನಗೆ ನಾಚಿಕೆ ಆಗುತ್ತೆ. ಛೀ, ನಾವು ಹಂಗೆ ಮಾತಂತೇನೋ ಅನ್ನಪ್ಪ. ನೀ ದೊಡ್ಡವನಾದೆ, ನಿನ್ನನ್ನು ಹೇರ್ಬೇಕಾದ್ರೆ ಸಾವು ಬಂದು ಕದ ತಡ್ತಾ ಇರತ್ತೆ. ಆ ಸಾವನ್ನು ಕಣ್ಣು ತಪ್ಪಿಸಿ ಹಂಗೋ ಹಿಂಗೋ 9 ತಿಂಗಳು ಹೆತ್ತು ಹೊತ್ತು ಇಷ್ಟು ದೊಡ್ಡವನನ್ನಾಗಿ ಮಾಡಿದ್ದಕ್ಕೆ ಒಳ್ಳೆ ಮಾತಂದೆ ಕಣಪ್ಪ. ತುಂಬಾ ಖುಷಿ ಆಯ್ತು ಮಗನೇ. ನನ್ ಸಮಸ್ಬಿಡ ಅವ್ವ. ಅವ್ವ ಅಪ್ಪನ್ಗೆ ಅವ್ವ ಅವಳೆ, ನಿನಗೆ ನಾನಿದ್ದೀನಿ. ಬಾ ನಿದ್ದೆ ಮಾಡು ಬಾ. ಚೋತ್ರಿ ನನ್ನ ಮಗ ಇವನು. ಅವ ಅದು ಅಲ್ಲ, ಏನ್ ಮಾಡ್ತಿದ್ಯಾ? ಅವಳಿಗೆ ಕಣ್ಣಾಗ್ಬಿಟ್ಟದೆ ಕಣೋ. ಬಾಯ್ ಕಡೆ ಬಾಯ್ ಕಡೆ. ಹಾಯ್ ಡಾರ್ಲಿಂಗ್. ಆಯ್ತು
ಅಪ್ಪ ಅವಳು ಅದೇ ನಾನು ರಿಸರ್ಚ್ ಅಂತ ಹೋಗ್ತಿದ್ನಲ್ಲ ಅದ್ರಲ್ಲಿ ಸಿಕ್ಕಿದ್ ರಿಸಲ್ಟ್. ಆವಾಗಿಂದ ರಿಸರ್ಚ್ ಅಂತ ಮಾಡ್ತದ ಕೆಲಸ ಇದನ್ನ. ಅಪ್ಪ ಇವ್ರ ಮನೇಲಿ ಬೇರೆ ಹುಡುಗನ್ ಜೊತೆ ಮದುವೆ ಮಾಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಅವಳು ಮನೆ ಬಿಟ್ಟು ಬ್ಯಾಗ್ ಎತ್ಕೊ ಓಡ್ ಬಂದ್ಬಿಟ್ಟವಳೆ. ಹಂಗಾದ್ರೆ ನಾನು ನಿಂತು ಮದುವೆ ಮಾಡ್ತೀನಿ ನಿನಗೆ. ಡಾರ್ಲಿಂಗ್ ಇವರು ನಮ್ ಡ್ಯಾಡಿ, ಮನೇಲಿ ವೇಸ್ಟ್ ಬಾಡಿ. ಅದ್ ನನ್ ಡಾರ್ಲಿಂಗ್ ಅಜ್ಜಿ. ಬಾವ ಇಲ್ಲಿ ನಿಲ್ಲು ಹಸಿಯ. ತಗ ಚಾಕ್ಲೇಟ್ ಕೊಡ್ತೀನಿ ತಗ. ನಿಮ್ಮ ಅತ್ತೆ ನನಗೆ ಗುರ್ಸ್ದಂಗೆ ನಿಮ್ಮ ಅತ್ತೆ ನುರ್ಸವ. ಆಯ್ತಜ್ಜಿ. ಹಾಯ್ ಮಾವ. ನಮಸ್ಕಾರ ಮಾವ. ಇವಳೇ ಏನ್ರಿ ಎಲ್ಲಿದೆಯಾ? ಬಾರಿ ಹೊರಗಡೆ. ಇದು ನಮ್ಮ ಮನೆ, ನೀ ಈ ಕಡೆಯಿಂದ ಒಳಿಕ್ ಹೋಗ್ಬೇಕು. ಸರಿ. ಯಾವಳು? ಅಮ್ಮ ಇವಳು ನಿನ್ ಸೊಸೆ ಆಗವಳು. ಅಯ್ಯೋ ನಮಸ್ತೆ ಮಾಡಿ ಅತ್ತೆ. ಒಳ್ಳೇದಾಗ್ಲಿ. ಅತ್ತೆ ನನ್ಗೆ ನಿಮ್ ಮಗನ್ ಬಿಟ್ಟಿರಕ್ಕಾಗ್ದೆ ಮನೇನೆ ಬಿಟ್ಟು ಬಂದ್ಬಿಟ್ಟೆ. ಅಯ್ಯೋ ಬೇಜಾರ್ ಮಾಡ್ಕೋಬೇಡಕಂದ, ಇದನ್ನೇ ನಿನ್ ಮನೆ ಅನ್ಪ. ಹೌದಾ? ಹಂಗಾದ್ರೆ ಈ ಮನೆ ಬಿಟ್ಟು ಎಲ್ರಿ ಯಾವಾಗ ಆಚೆ ಹೋಗ್ತೀರಾ? ಈ ಮನೆ ಬಿಟ್ಟು ನಾವ್ ಯಾಕೆ ಆಚೆಗೆ ಹೋಗ್ಬೇಕು? ಅವನು ನನ್ನ ಮಗ ಕಣೆ, ಮಧ್ಯ ಬಂದಿರೋಳು ನೀನು. ಹೆಂಚನ್ನೋಳು ಮತ್ತೆ ಬರ್ತಾ ಇನ್ನೇ ಹುಟ್ಟಲಿನ ಜೊತೆಲಿ ಇರ್ತಾವ. ನಮಗೆ ಆದ ಆಸೆ ಆಕಾಂಕ್ಷೆಗಳನ್ನು ಇರುತ್ತೆ. ಈ ಮುದಿಗುಬಲ್ ಜೊತೆ ನನಗೆ ಹೇಗಕ್ಕಾಗಲ್ಲ. ಹೋಗ್ರಿ ಆಚೆ. ನಂದು ನನ್ ಮಗಂದು ಕರಳು ಬಳ್ಳಿ ಸಂಬಂಧ ಕಣೆ. ನಿಮ್ದು ಕಳ್ಳು ಬಳ್ಳಿ ಸಂಬಂಧ ಕಟ್ ಮಾಡ್ತಾರೆ, ನಮ್ದು ತಾಳಿ ಸಂಬಂಧ ಕಟ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಇಷ್ಟ ದಿನ ಎತ್ತು ಒತ್ತು ಸಾಕಿದ್ಯಾ, ಇನ್ಮೇಲೆ ನಿನ್ ಮುಗೀತು. ಇನ್ಮೇಲೆ ನಾನ್ ನೋಡ್ಕೊಳ್ತೀನಿ ಅಷ್ಟೇ. ಏಯ್, ತಾಯಿ ಮಗನ್ನೇ ದೂರ ಮಾಡ್ತೀಯೇನೆ ನಿನ್ನ. ತಗೊಳ್ರ ಆಯ್ದನ. ಅಯ್ಯೋ ಕಾಲ್ ಚಕ್ರ. ರಾತ್ರಿ ಆದ್ಮೇಲೆ ಹಗಲು, ಹಗಲಾದ್ಮೇಲೆ ರಾತ್ರಿ, ರಾತ್ರಿ ಆದ್ಮೇಲೆ ಹಗಲು. ಅದೇ ಅಮ್ಮ, ಇದೇನ್ ಮನೆನ ಸ್ಮಶಾನನ? ಏಯ್, ನಿನ್ ಹೆಂಡತಿನೇ ಕಣೋ ಈ ಮನೆನ ಸ್ಮಶಾನ ಮಾಡಿರೋದು. ರೀ, ನನ್ ನಿದ್ದೆ ಬರ್ತಾ ಇದೆ, ಒಳಗಡೆ ಬನ್ನಿ ಸಾಕು. ಅಪ್ಪ ಹೋಗಪ್ಪ, ಕರಿತಾವಳೆ, ಹೋಗಿ ಮಲ್ಕೋ. ನನಗೇನು ಕೆಲಸ ಇಲ್ಲಲ್ಲ, ನಾವು ಯಾವ್ದೋ ಗುಡಿ ಗುಂಡಾರ ಹೋಗಿ ಮಕ್ಕಂತೀನಿ. ಲೇ ಮಗನೇ, ಹೆಂಡತಿ ಇಲ್ದೆ ಸಲ್ಮಾನ್ ಖಾನು ಅವನೇ, ಅಷ್ಟೇ ಯಾಕೋ ನಮ್ಮ ಮಜಾ ಭಾರತದಲ್ಲಿ ಚಂದ್ರಣ್ಣನು ಅವನೇ. ತಾಯಿ ಇಲ್ದೆ ಯಾರು ಇಲ್ಲ ಕಣಲೇ. ಅದಕ್ಕೆ ಶಿವ ತಂದೆಯನ್ನ ಅರ್ಧ ಭಾವ ಕೊಟ್ಟಿರೋದು ಹೆಂಡತಿಗೆ, ತಾಯಿಗಲ್ಲ. ಯು ಗೆಟ್ ಅಪ್ ಫ್ರಮ್ ಮೈ ಹೋಮ್ ಬ್ಲಡಿ ಕಾತ್ರಗಿ ಚಿಕ್ಕಲ್ಲಂಗಿಚ್ಚಿ. ವಾ, ನೀನು ಬಂದ? ಮನಿಕೋ ಕೊಡು, ಬೆಚ್ಚಗೆ ಮನಿಕೋ, ಕುತ್ಕೋ. ಇನ್ನೊಂದ್ ಸ್ವಲ್ಪ ವರ್ಷ ಅವಳು ಇಲ್ಲೇ ಬರ್ತಾಳೆ. ಅಯ್ಯೋ, ಏನ್ ಮಜಾ ಇತ್ತು ಅಂದ್ರೆ ನೋಡಕ್ಕೆ. ಅಲ್ಲಲ್ಲ ನೋಡಕ್ಕೆ ಎರಡು ಕಣ್ಸ ಅದು ಕಣೋ. ನಿಜವಾಗ್ಲು ಇವ್ರು ಹೆಂಗಸ್ರಿಗೆ ಅಂತ ಹೇಳ್ತಾರೆ, ಬಟ್ ನಿಜವಾದ ಕಷ್ಟ ಇರೋದು ಗಂಡಸ್ರಿಗೆ ಕಣೋ, ಹೆಂಗಸ್ರಿಗಲ್ಲ. ಯಾಕಂದ್ರೆ ಹೆಂಗಸ್ರಿಗೆ ಒಂದೇ ಸಮಸ್ಯೆ, ಗಂಡಸ್ರಂಗಲ್ಲ ಕಣೋ. ಸ್ಯಾಂಡ್ವಿಚ್ ತರ ಹಿಂಗೂ ತಿರುಗಿಸ್ತಾರೆ ಮಧ್ಯ. ಇರ್ಲಿ, ಗಂಡಸ್ರ ಕಷ್ಟ ಗಂಡಸ್ರಿಗೆ ಗೊತ್ತಾಗೋದು. ಫಸ್ಟು ನಮ್ಮ ಮಂಗಳೂರಿನ ಮಹಾರಾಜರಾದ ಗುರುಕಿರಣ್ ಅವ್ರನ್ನ ಕೇಳ್ಬೋಣ. ಹೇಗಿತ್ತು ಸರ್? ನಿರಂಜನ್, ನಿಮ್ಮ ಫಸ್ಟ್ ಎಂಟ್ರಿ ಡೈಲಾಗ್ ಕೇಳೋ ಗೊತ್ತಾಯ್ತು ನೀವೆಷ್ಟು ಇದನ್ನ ಅನುಭವಿಸಿದ್ದೀರಾ ಅಂತ. ಅಲ್ಲ, ನನ್ನ ಫ್ರೆಂಡ್ಸ್ದು ಪಕ್ಕದ ಮನೆ ಅವ್ರ ಇವರೆಲ್ಲ ನೋಡ್ತಾ ಇರ್ತೀವಲ್ಲ, ಅಯ್ಯೋ ಬೇಡ, ಅವ್ರ ಕತೆ ಚೆನ್ನಾಗಿರುತ್ತೆ ಒಂಥರ. ಇದು ಐ ಥಿಂಕ್ ಪ್ರತಿಯೊಬ್ರು ಈ ಕಾನ್ಸೆಪ್ಟು ನನ್ನ ಲೆಕ್ಕದಲ್ಲಿ ಪ್ರತಿಯೊಬ್ಬರಿಗೆ ಪ್ರತಿ ಮನೆಯಲ್ಲಿ ಡೆಫಿನೆಟ್ ಟಚ್ ಆಗುತ್ತೆ. ಅವ್ರ ಮನೆಯಲ್ಲಿ ಇಲ್ಲ ಪಕ್ಕದ ಮನೆಯಲ್ಲಿ ಅಂತ ಟಚ್ ಆಗುತ್ತೆ. ಯೂನಿವರ್ಸಲ್ ಇಟ್ಸ್ ಪ್ರಾಬ್ಲಮ್ ಅಲ್ಲ, ಯೂನಿವರ್ಸಲ್ ಇದು ನೇಚರ್. ಎಲ್ಲಾ ಮೂಲೆಯಲ್ಲೂ ನೇಚರ್ ಇದು. ಯಾಕೆಂದ್ರೆ ಒಂದಿದೆ, ತಾಯಿಗೆ ನನ್ನ ಮಗು ನಾನು ಸಾಕಿದೀನಿ ನಂದು ಅಂತ ಇರುತ್ತೆ, ಬಂದವಳಿಗೆ ಇನ್ನು ನಾನು ಇವ್ರ ಜೊತೆ ಇರಬೇಕು, ನಾನೆಲ್ಲ ಬಿಟ್ಟು ಇವ್ರಿಗೋಸ್ಕರ ಬಂದಿದ್ದೀನಿ ಅಂತ ಇರುತ್ತೆ. ಈ ಪಾಪ 90% ಮನೆಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ನಡೀತಾ ಇರೋ ಕತೆ. ಆಮೇಲೆ ಅದರಲ್ಲಿ 50% ಪಾಪ ಶಿವ ಥರ ಒದ್ದಾಡ್ತಾ ಇರ್ತಾರೆ. ಆ ಕಡೆ
ತಾಯಿನ ಬ್ಯಾಲೆನ್ಸು, ಈ ಕಡೆ ಹೆಂಡತಿನ ಬ್ಯಾಲೆನ್ಸು. ಇದು ಆಕ್ಚುಲಿ ವೆರಿ ಸೀರಿಯಸ್. ಒಂದು ಮೂವಿಯಲ್ಲಿ ನಡೆಯುವಂತ ಅಷ್ಟುದ್ದದ ಸ್ಟೋರಿನ ಇಷ್ಟು ಕಂಪ್ಯಾಕ್ಟ್ ಮಾಡಿ ಹ್ಯೂಮರ್ ಅಲ್ಲಿ ಇಷ್ಟು ಚೆನ್ನಾಗಿ, ನಾನು ಹೇಳೋದು ಈ ಸಲದ ಮಜಾ ಬರ್ತಾ ಸ್ಟೈಲೇ ಬೇರೆ ಅನ್ನೋದು ಇದಕ್ಕೆ. ಯಾಕೆಂದ್ರೆ ಕಾಮಿಡಿಗಿಂತ ಇದನ್ನ ಕಾಮಿಡಿ ಇಟ್ಸ್ ಎ ಪ್ರೆಸೆಂಟೇಷನ್. ತುಂಬಾ ಸೀರಿಯಸ್ ಮ್ಯಾಟರು, ತುಂಬಾ ಎಲ್ರಿಗೆ ಟಚ್ ಆಗೋ ಮ್ಯಾಟರ್, ಅದನ್ನ ಅದ್ಭುತವಾಗಿ ತೋರಿಸ್ತೀರಾ. ಎವ್ರಿಬಡಿ, ನಾನು ಒಬ್ರಂತಲ್ಲ, ಎವ್ರಿಬಡಿ ಅಸ್ ಅ ವಂಡರ್ಫುಲ್ ಜಾಬ್. ಆಮೇಲೆ ಎಕ್ಸ್ಟ್ರಾ ಎಪ್ರಿಸಿಯೇಷನ್ ಎವ್ರಿ ಟೈಮ್ ನನಗೆ ಕೊಟ್ಟು ಸಾಕಾಯ್ತು. ರಾಘವೇಂದ್ರನಿಗೆ ಸಿಕ್ಕಾಬೇಡ. ಥ್ಯಾಂಕ್ ಯು ಗುರು ಸರ್. ಈಗ ಕತ್ರಗುಪ್ಪೆ ಮಹಾರಾಣಿ ರಚಿತಾ, ಈ ಸ್ಕಿಟ್ ನೋಡಿದ ತಕ್ಷಣ ಅಳ್ಬೇಕೋ ನಗ್ಬೇಕೋ ಎರಡೂ ಗೊತ್ತಾಗ್ತಿಲ್ಲ. ಬಿಕಾಸ್ ಎರಡೂ ಮಿಕ್ಸ್ಡ್ ಆಗಿತ್ತು. ಈ ಕಡೆ ನೋಡಿದ್ರೆ ಒಂದು ಸ್ವಲ್ಪ ಅಮ್ಮ ಮಗನ ಇಮೋಷನ್ಸು, ಆ ಕಡೆ ನೋಡಿದ್ರೆ ಅತ್ತೆ ಸೊಸೆದು ಫೈಟು, ಅದೊಂಥರ ಮಜಾ ಕೊಡತ್ತೆ. ಈ ಕಡೆ ನೋಡಿದ್ರೆ ಸ್ವಲ್ಪ ಪೇಯ್ನ್ ಆಗತ್ತೆ. ಸೊ ಒಂಥರ ಮಜವಾಗಿತ್ತು. ಆಲ್ 6 of you are like brilliant. All the best. Thank you very much. But ರಚಿತಾ ಇಂದ ಐ ನೀಡ್ ಅನದರ್ ಪ್ರಾಮಿಸ್. ಎಂತ? ಇಲ್ಲಿರೋ ಎಷ್ಟು ಕಲಾವಿದರು ನೆಕ್ಸ್ಟ್ ರಚಿತಾ ಅವ್ರು ಆಕ್ಟ್ ಮಾಡೋ ಮೂವಿಲಿ ಇರ್ತಾರೆ. ಅಯ್ಯೋ, ದೇವ್ರೇನಾದ್ರೂ ಆಪರ್ಚುನಿಟಿ ಕೊಟ್ಟು ನನಗೆ ಪ್ರೊಡ್ಯೂಸ್ ಮಾಡುವಂತ ಅವಕಾಶ ಏನಾದ್ರು ಕೊಟ್ರೆ 100% ನಾನು ಕಾಸ್ಟ್ ಮಾಡ್ತೀನಿ. ಆಪರ್ಚುನಿಟಿ ನಂಗೆ ಬಂದಾಗ ಯು ಕ್ಯಾನ್ ಎನಿ ಡೇ ರೆಕಮೆಂಡ್. ಐ ವಿಲ್ ಡೆಫಿನೆಟ್ಲಿ ಡೂ ದಟ್. ಐ ಆಮ್ ಡೂಯಿಂಗ್ ಇಟ್. ಥ್ಯಾಂಕ್ ಯು ವೆರಿ ಮಚ್. ಸದ್ಯಕ್ಕೆ ನೀವು ನಿಮ್ಮ ಸೀಟಲ್ಲಿ ಇನ್ವಾಲ್ವ್ ಆಗಿ ಹೋಗ್ರಿ. ಥ್ಯಾಂಕ್ ಯು. ಅಪ್ಪ ಅಂದ್ರೆ ಆಕಾಶ. ಚಿಕ್ಕ ವಯಸ್ಸಲ್ಲಿ ಹೆಗಲ ಮೇಲೆ ಕೂರಿಸ್ಕೊಂಡು ಜಗತ್ತು ತೋರಿಸಿದ್ದು ಅಪ್ಪ. ಜೀವನದ ಪಾಠ ಹೇಳ್ಕೊಟ್ಟಿದ್ದು ಅಪ್ಪನೇ. ಇಂಥ ಅಪ್ಪನನ್ನ ಮಕ್ಕಳು ಹೇಗೆ ನೋಡ್ಕೋಬೇಕು ಅಂತ ಹೇಳುವಂತ ಒಂದು ಮೆಸೇಜ್ ಅನ್ನ ಹೇಳೋದಕ್ಕೆ ಬರ್ತಿದ್ದಾರೆ. ಒಂದು ಸ್ಕಿಟ್ ಮುಖಾಂತರ ನೋಡಿ ಕಣ್ ತುಂಬಿಸ್ಕೊಳ್ಳಿ. ಅಯ್ಯೋ ನನ್ನ ಬಂಗಾರಿ, ಎಷ್ಟು ಚಂದ ಡ್ಯಾನ್ಸ್ ಮಾಡ್ತೀರಿ. ಅಷ್ಟೇ ಚೆನ್ನಾಗಿ ಮಾಡ್ರೂ ಮಾಡ್ತೀನಿ ಕಣೆ. ಮತ್ತೆ ಐ ಆಮ್ ಆಲ್ಸೋ ಡ್ಯಾನ್ಸರ್. ನೆನ್ನೆ ನೈಲ್ ಪಾಲಿಶ್ ತಗೊಳಕ್ಕೆ 1,000 ಕೊಟ್ಟಿದ್ನಲ್ಲ, ಏನೇ ಮಾಡಿದೆ ಮೇಡಮ್? ಈ ನನ್ನ ಮಗನಿಗೆ ನಯಾ ಪೈಸೆ ಕೊಡೋ ಯೋಗ್ಯತೆ ಅಂತೂ ಇಲ್ಲ. ನೈಲ್ ಪಾಲಿಶ್ಗೆ 1,000 ಕೊಟ್ಟಿನಂತೆ. ಇವನಿಗೆ ಎಲ್ಲಿ ಹೊಡೆದ್ರೆ ಸಾಯ್ತಾನೆ. ಏನೇ ಗೊಣಗ್ತಾ ಇದೆಯಲ್ಲ, ಏನ್ ಗೊಣಗ್ತಾ ಇದೆಯಲ್ಲ? ಏನಿಲ್ಲ ರೀ, ಅದ್ ಏನಂತಂದ್ರೆ ನಾನು ಆಗ್ಲೇ ಹೇಳಿಲ್ವೇನ್ರಿ, ಸಂಸಾರ ಅಂದ್ರೆ 1,000 ಬರುತ್ತೆ 1,000 ಹೋಗುತ್ತೆ, ಅದನ್ನೆಲ್ಲ ಲೆಕ್ಕ ಇಡ್ತಾರ. ಏನ್ರಿ ನೀವು ದುಡ್ಡು 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 ಅಂತ. ಈಗ ನಿರಂಜನ ಕೇಳ್ತೀನಿ. ನಿರಂಜನ, ನೀವು ಮನೇಲಿ ಅಕ್ಕಂಗೆ 1,000-2,000 ಕೊಟ್ರೆ ಲೆಕ್ಕ ಇಡ್ತೀರಾ? ಲೆಕ್ಕ ಅಲ್ಲಮ್ಮ, ನಾನು ATM ಕಾರ್ಡ್ ಕೊಟ್ಬಿಡ್ತೀನಿ ಎಷ್ಟೆಲ್ಲ ಖರ್ಚು ಮಾಡ್ಕೊ ಅಂತ. ಎಷ್ಟ್ ಸಂಸಾರ ಮಾಡ್ತಾ ಇದ್ದೀರಾ? ಒಂದೇ ಅಲ್ಲ, ಎಷ್ಟ್ ಸಂಸಾರ ಹಾಳು ಮಾಡಿದೀರಾ ಹಿಂಗೆ ಅಂತ. ನೀವ್ ಯಾರ್ರಿ ನಮ್ ಸಂಸಾರಕ್ಕೆ ನಿಂಗೊಂದ್ ಮಾತು ಹೇಳ್ತೀನಿ, ಕೇಳ್ತೀನ? ಕಂಪ್ಲೀಟ್ಗೂ ಫಿನಿಶ್ಗೂ ಡಿಫ್ರೆನ್ಸ್ ಏನ್ ಹೇಳು? ನೀನು ನನ್ನನ್ನು ಮದ್ವೆ ಆಗಿರೋದು ನಿನ್ ಜೀವನ ಕಂಪ್ಲೀಟ್ ಆದಂಗೆ, ನಾನು ನಿನ್ನ ಮದ್ವೆ ಆಗಿರೋದು ನನ್ನ ಜೀವನ ಫಿನಿಶ್ ಆದಂಗೆ. ಮತ್ತೆ ಹಳೆ ಜೋಕ ನಾವೇ ಕಟ್ಟಿರೋ ಸ್ಕಿಟ್ ಅಲ್ವಾ, ವರ್ಕ್ ಆಯ್ತಾ ಬಿಡು. ಏನೋ ಸೌಂಡ್ ಆಗ್ತಾ ಇದೆ ಒಳಗೆ, ನೋಡು. ಒಳಗಡೆ ಅಲ್ಲ, ನಿಮ್ ಪಾಪು ಎದ್ದಿದೆ, ಹೋಗಿ ಆಟ ಆಡ್ಸಿ. ಒಂದ್ ವೇದಿಕೆ ಸಿಕ್ಕರೆ ಹೆಂಗ್ ಯೂಟಿಲೈಸ್ ಮಾಡ್ಕೋಬೇಕು ಅನ್ನೋದು ಗೊತ್ತಿಲ್ಲ, ಬಂದ್ಬಿಡ್ತಾರೆ ಇಲ್ಲಿ. ಮಾತಾಡ್ಕ ಹೊಂಟ್ಬಿಟ್ಲು. ಪ್ರತಿಯೊಬ್ಬ ಜೀವನದಲ್ಲಿ ನೆಮ್ಮದಿ ಅನ್ನೋದು ದೇವ್ರು ಕೊಟ್ಟಿರ್ತಾನೆ. ಆದ್ರೆ ನನ್ನ ಜೀವನಕ್ಕೆ ಪ್ರಾರಬ್ಧ ಅನ್ನೋದ ಹೆಗಲ ಮೇಲೆ ಕೂರ್ಸ್ಕೊಳ್ತಾವನೆ ಸಾರ್. ಮೇಡಮ್, ಹೋಗ್ತಾ ಇರೋದು ನನ್ನ ಮಗು ಅನ್ಕೊಂಡ್ರ? ನೋಡಿ ನಿಮ್ಗೆ ಗೊತ್ತಾಯ್ತದೆ. ನಮ್ಮಪ್ಪ ಏನಪ್ಪ ಕೈ ಎಲ್ಲ ತೋರ್ಬೇಡದೇನ್ ಹೇಳು. ನೀರು ಮಗ, ಏನೋ ಗಣ ಬಿಸಿನೀರ್ ಕಾಯಿಸಿದೀಯಾ? ಕಾಯಿಸಿದೀನಿ. ಹಂಗಾರ ಸಾವಿತ್ರಿ ಬರ್ ಹೇಳು. ಅವಳ್ಯಾಕಪ್ಪ? ಬೆಂತಿಕ್ಕಕ್ಕೆ. ಯಾವ ಸಾವಿತ್ರಿ ನನ್ನ ಮನೆಗೆ ಬರೀತಿಲ್ಲ, ಸುಮ್ಮನೆ ಮಲಕ್ಕೋ. ಮಗ, ಏನು ನಿಮ್ಮ ಅವ್ವ ಸತ್ತ 10 ವರ್ಷ ಆಗತ್ತೆ, ಅವಾಗಿನಿಂದ ಅವಳೆ ತಾನೇ ಬಂದು ಬೆಂತಿಕ್ಕದು. ನಾನು ಇಲ್ದೆ ಒಟ್ಟ ಟೈಮಲ್ಲಿ ಅದು ಬೇರೆ ಮಾಡಿಸ್ಕೊತಾ ಇದ್ದೆ ನೀನು. ನೋಡಪ್ಪ, ಯಾರು ಬರಕ್ಕಿಲ್ಲ, ಸುಮ್ಮನೆ ಮಲಕಪ್ಪ. ಮಗ, ಏನು ನಿಮ್ಮ ಸತ್ ಮೇಲೆ ಬರೀ ಮಲ್ಗದಿ ಅಲ್ವಾ? ಅವಾಗ ಎತ್ ಕುಂತ್ಕಂದಾಗ ಬಂದಿ ನೋಡ್ಕಂದಿ ಮಾತಾಡ್ಸ್ಕೊಂಡ್ ಹೋಯ್ತಾಳೆ. ನೋಡೋ, ಆ ಸಾವಿತ್ರಿ ನನ್ನ ಮನೆಗೆ ಏನಾರು ಬತ್ತು ಅಂದ್ರೆ ನಾನು ಮನಸ್ಸಿನಾಗಿರಲ್ಲ. ಸುಮ್ಮನೆ ಮಲಕೋ ಈಗ. ಮಗ, ಏನಪ್ಪ? ಮೊಬೈಲ್ ಕೊಡು. ಮೊಬೈಲ ನಿನ್ಗೆ ಯಾಕಪ್ಪ? ನೆಟ್ ಆನ್ ಮಾಡಪ್ಪ. ನೆಟ್ ಆನ್ ಮಾಡ್ಕೊಟ್ರಿ ಏನ್ ನೋಡಿಯಪ್ಪ? ಗೊಂಬೆ ಆಟವಯ್ಯ. ವಿಡಿಯೋ ನೋಡ್ಬೇಕಪ್ಪ. ನೋಡಿದ್ರ ಸಾರ್, ನಮ್ಮ ಅಪ್ಪಂಗೆ ಏನಾರ ನೆಟ್ ಆನ್ ಮಾಡ್ಕೊಟ್ಬಿಟ್ರೆ
ಊರಲ್ಲಿರೋ ಸಂಸಾರಗಳೆಲ್ಲ ನೆಟ್ಟಗೆ ಮಾಡ್ಬಿಡ್ತಾನೆ ಅಷ್ಟೇ. ಯಾವ ಮೊಬೈಲು ಇಲ್ಲ ಏನೂ ಇಲ್ಲ, ಸುಮ್ಮನೆ ಮನಿಕೋ ಮಾತ್ರ ತಗೋಬತ್ತೀನಿ. ಹೆಂಗಿದ್ದೆ ಹೆಂಗಾಗೋದೆ ವಯಸ್ಸು ಕಾಲದಲ್ಲಿ ನಾನು ಹೆಂಗಿದ್ದೆ ಸರ್. ನನ್ನ ಕಾಲೇಜ್ನಲ್ಲಿ ಓದ್ತಾ ಇರ್ಬೇಕಾದ್ರೆ ಒಂದೇ ಒಂದು ಹುಡುಗಿ ಲವ್ ಮಾಡ್ತಿದ್ದೆ. ಹಂಗ ಅನ್ಕಂದ್ರ 5 ಜನ ಲವ್ ಮಾಡ್ತಿದ್ದೆ ಸರ್. ಅವಳು ಇಲ್ದೆ ಹೋದಾಗ ಇವಳು, ಇವಳು ಇಲ್ದೆ ಹೋದಾಗ ಅವಳು. ಈಗ ಇದೊಂಥರ ಪಾರ್ಕ್ ಅನ್ಕೊಳ್ಳಿ ಸರ್. ಆ ಕಡೆ ಅವಳು, ಈ ಕಡೆ ಇವಳು. ಇವಳು ಇಲ್ದೆ ಹೋದಾಗ ಇವಳ ಜೊತೆ, ಇವಳು ಇಲ್ದೆ ಹೋದಾಗ ಇವಳ ಜೊತೆ, ಇವಳು ಇಲ್ದೆ ಹೋದಾಗ ಅವಳ ಜೊತೆ, ಒಟ್ನಲ್ಲಿ ಇಬ್ರು ಜೊತೆನೂ ಡ್ಯಾನ್ಸ್ ಮಾಡ್ತಿದ್ದೆ. ಏರಿ ಮೇಲೆ ಏರಿ ಆಕೆ ಬಂದ ಕೊಂತಲ್ಲ ಮಾಮ ಕೊಂತೈತೆ ನಿಂತೈತೆ ನಿಂತೈತೆ ಹಾರ್ತೈತೆ. ನಮ್ಮಪ್ಪ ಇಷ್ಟು ನೆಮ್ಮದಿಯಾಗಿ ಮಲಗಿರ್ ನಾನು ಯಾವತ್ತೂ ನೋಡಿರ್ನಿಲ್ಲ. ಇವತ್ತು ನೋಡ್ದ್ನಲ್ಲ, ಹೆಂಗಾದ್ರೂ ಮಾಡಿ ಇವತ್ತು ಅವನ ಹತ್ರ ನನ್ನ ಆಸ್ತಿ ಪತ್ರಕ್ಕೆ ಎಬ್ಬೆಟ್ಟು ಒತ್ತಿಸ್ಕೊಂಡ್ಬಿಡ್ಬೇಕು. ಏನ್ರಿ ಇವತ್ತು ಆಕಾಶ ಭೂಮಿ ಒಂದಾಗಿದೆ. ಅಪ್ಪನ್ ಕೈಗೆ ನೈಲ್ ಪಾಲಿಶ್ ಹಾಕ್ತಾ ಇದ್ದೀರಾ? ಇಲ್ಲ, ಲಿಫ್ಟಿ ಕಟ್ತಾವನಿ. ಏನೇ ಮಾತಾಡ್ತೀಯಾ? ಅಪ್ಪ ಇವತ್ತು ನೆಮ್ಮದಿಯಾಗಿ ಮಲಗಿದಾನೆ. ಹೆಂಗಾದ್ರೂ ಮಾಡಿ ಆಸ್ತಿ ಪತ್ರಕ್ಕೆ ಅವನ ಎಡಗೈ ಎಬ್ಬೆಟ್ಟ ಒತ್ತಿಸ್ಕೊಂಡ್ಬಿಡ್ಬೇಕು. ಯಾಕೆ ಬಲ್ಗೈ ಬೇಡ ಅನ್ನತ್ತಾ? ಆಸ್ತಿ ಪತ್ರಕ್ಕೆ ಎಡಗೈ ಎಬ್ಬೆಟ್ಟ ಆಗ್ಬೇಕಣೆ. ಆಸ್ತಿ ಪತ್ರ ಎಲ್ಲೋ ಅಷ್ಟೊಂದು ಪೆದ್ದ ಅನ್ಕಂದ. ಇಲ್ಲಿ ಎಬ್ಬೆಟ್ ಏನೈತೆ ಒಳಗಡೆ ಇಟ್ಕೊಂಡಿದ್ದಾರೆ. ಅಪ್ಪ ಎಬ್ಬೆಟ್ ಒಳಗೆ ಮಾಡಿಕೊಂಡು ಏನ್ ಮಾಡ್ತಾ ಇದ್ದೆ? ಎಬ್ಬೆಟ್ ಕೊಡು, ಎಬ್ಬೆಟ್ ಕೊಡು. ರೀ ಅದ್ಯಾಕ್ರಿ ನಾಯಿ ಆಡ್ದಂಗ ಆಡ್ತಿದ್ದೀರಾ ನೀವು? ನೋಡ್ರಿ, ಇವತ್ತಿಲ್ಲ ನಾಳೆ ನಿಮ್ಮಪ್ಪ ಸತ್ತೋಗ್ತಾರಲ್ವಾ, ಆಮೇಲೆ ಆಸ್ತಿ ಪತ್ರ ಎಲ್ಲ ನಿಮ್ದೇ ರೀ. ಅವನೆಲ್ಲೇ ಸಾಯ್ತಾನೆ, ನಮ್ಮನ್ನ ಸಾಯಿಸ್ಬಿಟ್ಟು ಅವ್ನು ಸಾಯೋದು. ನಿನ್ ಗಂಡನ ಕೈಲಿ 1 kg ಮಟನ್ ತರ್ಸ್ಕೊಂಡಿ, ಒಳ್ಳೆ ಉಪ್ಪು ಖಾರ ಹಾಕೊಂಡ್ ಫ್ರೈ ಮಾಡ್ಕೊಂಬವ್ವ. ಆಯ್ತಾಯ್ತು, ಹೋಗ್ರಿ ಬೇಗ ಹೋಗಿ 1 kg ಮಟನ್ ತಗೊಂಬನ್ನಿ. 1 kg ಮಟನ್, ಆಮೇಲೆ ಪಿಸ್ಸು, ಚಿಕನು ಹೊಡ್ದ ನಂಗ ಅಪ್ಪ ಬೇಕು. ತಿನ್ಸಿ ಅವನ ಹುಲಿ ಮಾಡ್ಬಿಡು, ಆಸ್ತಿ ಯಾರಿಗಾರ ಬರ್ದು ಬಿಡ್ಲಿ ಅವನು. ಮಗ ಏನು ಯಾಕೋ ಬೆಟ್ ನೋಯ್ತೈತೆ, ನೋಡ್ಕೆ ತೆಗಿ. ಬರೀ ಇದೇ ಆಯ್ತು ನಿಂದು. ಅಪ್ಪ ಕೊಡಪ್ಪ, ನೋಡ್ಕೆ ತೆಗಿತೀನಿ. ಆಟ ಆಡಿಸ್ತಾವನೆ ಒಂದು ಹೆಬ್ಬೆಟ್ ಇಟ್ಕೊಂಡು ಆಡ್ತೀನಿ. ಮಗ ಅಪ್ಪ ಏನಾರು ತಗೊಂಬಪ್ಪ. ಅಪ್ಪ ಈಗ ತಂದೂರಿ ಚಿಕನ್ ತಗೋಬತ್ತೀನಿ. ತಿಂದಂಗೆ ನೀನು, ನಾನು ತಂದಂಗ್ ಮಾಡ್ತೀನಿ, ನೀನು ತಿಂದಂಗ್ ಮಾಡ್ಬೇಕು. ಓಕೆನಾ? ಓಕೆ, ಡನ್ ಡನ್. ಅಪ್ಪ ಡನ್ ಡನ್. ಮಗ ಹೋಗ್ ತಗೋಬಪ್ಪ. ತಗೋಬತ್ತೀನಿ. ಅಪ್ಪ 2.5 kg ತಂದೂರಿ ಚಿಕನ್ ಅದೇ ತಿಂತೀಯಾ? ತಗೋಬಪ್ಪ. ನೋಡ್ರ ನಮ್ಮ ಅಪ್ಪಂಗೆ ತಂದೂರಿ ಚಿಕನ್ ತಗೋ ಕೊಡ್ತಾವನೆ. ಅಪ್ಪ ಸುತ್ತಾಯ್ತಪ್ಪ. ಅಯ್ಯೋ ಹಿಡ್ಕಪ್ಪ, ಕೊಡಪ್ಪ. ಎಡ್ಗೈ ಕೊಡಪ್ಪ, ಎಡ್ಗೈ ಕೊಡಪ್ಪ, ಎಡ್ಗೈ ಕೊಡು. ತಗೋ. ಅಯ್ಯೋ ಏನ್ ಮಗ ಈ ಪಾಟಿ ಸುರ್ತದೆ? ಅಯ್ಯೋ ಯಾರಿದ್ದೀರಪ್ಪ? ಯಾರ್ರಿ ನೀವು? ಇದು ಚಂದ್ರಪ್ರಭಾ ಜಿ ಯುವಕ ಅವ್ರ ಮನೆನಾ? ಅಲ್ಲ, ಚಂದ್ರಪ್ರಭಾ ಜಿ ಮುದುಕ ಅವ್ರ ಮನೆ. ನಾನು ಚಂದಪ್ಪ ಅವರು ಫ್ರೆಂಡ್. ಅವ್ರು ಎಲ್ಲಿದ್ದಾರೆ? ಚಂದ್ರಪ್ಪನ್ ಫ್ರೆಂಡಾ? ನೋಡಿ ಅಲ್ಲಿ ಬಿದ್ದವನಲ್ಲ, ಅವನೇ ನಿಮ್ ಫ್ರೆಂಡು. ಅಯ್ಯೋ ಚಂದಪ್ಪ, ಚಂದಪ್ಪ ಏನಾಯ್ತಪ್ಪ ನಿಂಗೆ? ಅಳದ ಮೇಲೆ ಇರ್ಲಿ, ವಿಸ್ಲಿಕ್ ಬನ್ರಿ. ನೋಡಯ್ಯ, ನಾವಿಬ್ರು ಕುಚುಕು ಫ್ರೆಂಡ್. ಒಂದೇ ಚಡ್ಡಿನ ಭಾಗ ಮಾಡ್ಕೊಂಡು ಹಾಕೋತಿದ್ವಿ. ಒಂದೇ ಸಾರಿ ಚಡ್ಡಿ ಇಲ್ದೆ ಹಂಗೆ ಹೋಗ್ತಿದ್ವಿ. ಕಾಲೇಜ್ ಹೋದ ಟೈಮಲ್ಲಿ ನಿಮ್ ತಂದೆ 30,000 ರೂಪಾಯಿ ಧನ ಸಹಾಯ ಮಾಡಿದ್ರು. ಲೇ ಅಪ್ಪ, ಯಾವ್ದಾವ್ದ ನಾಯಿನರ್ಗೆಲ್ಲ 30,000 ಕೊಟ್ಟಿದ್ಯಾ? ನನ್ಗ ಎಡ್ಗೈ ಹೆಬ್ಬೆಟ್ ಕೊಡ್ತಾ ಇಲ್ವಲ್ಲ ಯಾಕೋ? ಇವ್ರು ಕೊಟ್ಟ 30,000 ರೂಪಾಯಿ ಬದಲಾಗಿ ನಾನು 30 ಲಕ್ಷ ಕೊಡಕ್ ಬಂದಿದ್ದೀನಿ. 30 ಲಕ್ಷ ಕೊಡಕ್ ಬಂದಿದ್ದೀರಾ? 30 ಲಕ್ಷನಾ? ಕೊಡಿ 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 30 ಲಕ್ಷನಾ? ಕೊಡಲ್ಲ ಸರ್, ನಾನ್ ಚಂದಪ್ಪ ಅವ್ರ ಕೈಗೆ ಕೊಡ್ಬೇಕು. ಆದ್ರೂ ಕೊಡಲ್ಲ. ನಮ್ಮ ಅಪ್ಪನ್ನ ಹೆಂಗ್ ನೋಡ್ಕೊತೀನಿ ಗೊತ್ತಾ? 3 ಗಂಟೆ ರಾತ್ರಿಗೆ ಎದ್ದು ಅವ್ರಿಗೆ ಸ್ನಾನ ಮಾಡಿಸ್ತೀನಿ. ಬೆಳಗ್ಗೆ ತಿಂಡಿಗೆ ಕಾಲ್ ಸೊಪ್ಪು ಇಡ್ಲಿ ತಿನ್ನಿಸ್ತೀನಿ. ರಾತ್ರಿ ಊಟಕ್ಕೆ ಬಿರಿಯಾನಿ ಮಟನ್ ಎಲ್ಲ ಕೊಡಿಸ್ತೀನಿ. ಆಮೇಲೆ ನೈಟು ನಮ್ಮಪ್ಪ ವಾಕಿಂಗ್ ಕರ್ಕೊ ಹೋಗು ಅಂತಾನೆ. ವಾಕಿಂಗ್ ಹಿಂಗ್ ಕರ್ಕೊ ಹೋಯ್ತೀನಿ, ಆಮೇಲೆ ಹಿಂಗ್ ಕರ್ಕೊ ಹೋಯ್ತೀನಿ, ಹಿಂಗ್ ಕರ್ಕೊ ಬರ್ತೀನಿ. ಹಿಂಗ್ ಕಿತ್ಕೊಂಡ್ ರಾತ್ರಿ ಎಲ್ಲ ಜೋಗುಳಾಡ್ತೀನಿ. 30 ಲಕ್ಷ ಕೊಡಿ. ಕೊಡಲ್ಲ ಸರ್, ನಾನು ಅವ್ರ ಕೈಗೆ ಕೊಡ್ಬೇಕು. ಅಲ್ಲ, ನೀವು ನಿಮ್ ತಂದೆನ ಇಷ್ಟು ಪ್ರೀತಿಯಿಂದ ನೋಡ್ಕೊತಿರಂದ್ಮೇಲೆ ನಿಮಗ್ ದುಡ್ಡಿನ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಮಾವ ಮಾವ ರೀ ಮಾವ
ನಮ್ಮಪ್ಪ ತತ್ವದ್ನ. ಅಯ್ಯೋ ಚಂದಪ್ಪ, ನೀವು ಆದ್ರೆ ಈ 30 ಲಕ್ಷ ಯಾರಿಗೆ ಕೊಡ್ಬೇಕು? 30 ಲಕ್ಷ? ಅಪ್ಪ ಐ ಲವ್ ಯು ಅಪ್ಪ. ಅಪ್ಪ ಅಯ್ಯೋ ಮಾವ, ಬೆಳಿಗ್ಗೆ ಎದ್ದು ಯಾರಿಗ್ ಚಿಕನ್ನು ಅಂತ ಮಾಡ್ಕೊಡ್ಲಿ ಮಾವ? ನಾನ್ ಯಾರನ್ನ ಮಾವ ಅಂತ ಕರೀಲಿ ಮಾವ? ಇನ್ಯಾರನ್ನ ನನ್ ಮಾವ ಅಂತ ಕರೀಲಿ ಅಂತ ಹೇಳು ಮಾವ. ನಮ್ಮಪ್ಪ ಇನ್ನೂ ಸತ್ತಿಲ್ಲ ಕಣೆ. ಹೌದಾ? ಡಾಕ್ಟರ್ ಕರ್ಸಿ, ಡಾಕ್ಟರ್ ಕರ್ಸಿ. ಡಾಕ್ಟ್ರೇ, ಅಯ್ಯೋ ಈ 30 ಲಕ್ಷ ಯಾರಿಗೆ ಕೊಡ್ಬೇಕು? 30 ಲಕ್ಷ? ಅಯ್ಯೋ ದೇವರೇ, ಅಕಟ ಕಟ ಕಟ ಕಟ. ಇದು ನ್ಯಾಯವೇ? ಇದು ಧರ್ಮವೇ? ನಮ್ಮ ಅಪ್ಪನ ಬದಲು ನನ್ನಾದ್ರೂ ಕರ್ಕೊ ಹೋಗ್ಬಾರ್ದಿತ್ತ? ಬಾ ಬಾ. ಎಲ್ಲಿಗೆ ಬಂದರು? ಮನೆಯಿಂದ ಬಾ. ಏನ್ ತಮಾಷೆ ಮಾಡ್ತಾ ಇದ್ಯಾ? ಅದ್ ಸರಿ, ನೀನ್ ಯಾಕೆ ಬಂದೆ? ನೀನೇ ತಾನೇ ಹೇಳಿದೆ ನಿಮ್ಮಪ್ಪನ ಬದಲಾಗಿ ನನ್ನನ್ನ ಕರ್ಕೊಂಡು ಹೋಗು ಅಂತ. ಬಾ. ನಾಟಕದ ಕಂಪ್ನಿಯಿಂದ ಡ್ರೆಸ್ ಹಾಕೊಂಡ್ಬಿಟ್ಟೆ ನಾಟಕ ಆಡ್ತಾ ಇದ್ಯಾ? ಅದ್ ಸರಿ, ನೀನ್ಯಾರು? ನಿನ್ನ ಪ್ರಾಣ ತಗೊಂಡು ಹೋಗಕ್ ಬಂದಿರೋ ಕಾಲ. ಬಾ. ನನ್ ಪ್ರಾಣನೇ ಯಾಕೆ ಬೇಕು ನಿನ್ಗೆ? ನಮ್ಮ ಅಪ್ಪನ ಪ್ರಾಣ ಇಲ್ವಾ? ಕರ್ಕೊಂಡು ಹೋಗು. ನೀನೇ ತಾನೇ ಹೇಳಿದೆ ನಿಮ್ಮಪ್ಪನ ಪ್ರಾಣ ಬದಲಾಗಿ ನನ್ನ ಪ್ರಾಣ ತಗೊಂಡು ಹೋಗು ಅಂತ. ನಾನ್ ಬರಕ್ಕಿಲ್ಲ ಕಣೆ, ನಮ್ಮ ಅಪ್ಪನ ಪ್ರಾಣ. ನಿನ್ನ ಅವಸ್ಥೆ ನೋಡಕ್ಕಾಗದೆ ನಿನ್ ಮಗ ಮಂಗ್ ಆಡ್ತಿದ್ದಾನೆ. ನೋಡಪ್ಪ, ನಿನ್ನಪ್ಪ ತೀರ್ಕೊಂಡ್ರೆ 30 ಲಕ್ಷ ಕೊಡ್ತೀನಿ, ಅಥವಾ ಪೂರಾ ಗುಣಮುಖ ಆದ್ರೆ 30 ಲಕ್ಷ ಕೊಡ್ತೀನಿ. ಈ ತರ ಅರೆಬೆಂದ ನಾಯಿ ತರ ಇದ್ರೆ ನಾನು ಕೊಡಲ್ಲಪ್ಪ. ಗುಳಾರಿ ಗುಳಾರಿ ಗುಡ್ಡಪ್ಪ, ಗುಳಾರಿ ಗುಳಾರಿ ಗುಡ್ಡಪ್ಪ, ಬಸಪ್ಪ ನಿಲ್ಲಿಂಗಪ್ಪ. ಇನ್ನು ಬಾಳಿ ಬದುಕ್ಬೇಕಾದ ನನ್ ಪ್ರಾಣ ಬೇಕಾ? ನಮ್ಮಪ್ಪ ಸಾಯ್ತಾವನ್ನೆಲ್ಲ ಕರ್ಕೊಂಡೋಗು. ನಾನ್ ಬರಕ್ಕಿಲ್ಲ, ಕರ್ಕೊಂಡೋಗು. ನೋಡು, ನಿನಗೆ 1 ದಿನ ಟೈಮ್ ಕೊಡ್ತೀನಿ. ನಿಮ್ಮಪ್ಪ ಏನಾದ್ರು ಸತ್ರೆ ನಿಮ್ಮಪ್ಪನ ಕರ್ಕೊಂಡು ಹೋಗ್ತೀನಿ, ಇಲ್ಲ ಅಂದ್ರೆ ನಿನ್ನನ್ನ ಕರ್ಕೊಂಡು ಹೋಗ್ತೀನಿ. ನಾನ್ ಬರಕ್ಕಿಲ್ಲ ಆದ್ರು ಯಾಕೆ ನನಗೆ ಹಿಂಗ್ ಸಿಕ್ಕ ಕೊಡ್ತಾ ಇದಾರೋ ಅಂತೀನಿ. ಒಳ್ಳೆ ಇದೊಳ್ಳೆ ಪೀಕ್ಲಾಟ ಆಯ್ತಲ್ಲ ನನ್ಗೆ. ಅವನು ಹೇಳಿದ್ದು ನಮ್ಮಪ್ಪ ಸತ್ರೆ 30 ಲಕ್ಷ ಕೊಡ್ತೀನಿ ಅಂತ. ಕಾಲ ಹೇಳಿದ್ದು ನಮ್ಮಪ್ಪ ಸತ್ರೆ ನಾನು ಬಿಟ್ಬಿಟ್ಟು ಹೋಗ್ತೀನಿ ಅಂತ. ಇದಕ್ಕೆಲ್ಲ ಕಾರಣ ಹಂಗಾದ್ರೆ ನಮ್ಮಪ್ಪನ ಸಾವು. ನಾನೇ ಒಂದು ಐಡಿಯಾ ಮಾಡ್ತೀನಿ. ನಮ್ಮಪ್ಪನ ನಾನೇ ಸಾಯಿಸ್ತೀನಿ. ಅಪ್ಪ ಅಪ್ಪ, ನಮ್ಮಪ್ಪ ಸತ್ತೋದು. ಅಂಕಲ್ ಬನ್ನಿ, ನಮ್ಮಪ್ಪ ಸತ್ತೋದ. ನೀನ್ ಚಿಕ್ಕವನಾಗಿದ್ದಾಗ್ಲೇ ನಿಮ್ಮಮ್ಮ ತೀರೋದ್ರು, ಹಾಗಂತ ನಿಮ್ಮಪ್ಪ ಇನ್ನೊಂದು ಮದ್ವೆ ಆದ್ರ? ಯಾಕೆ ಹೇಳು? ನೀನ್ ಚೆನ್ನಾಗಿರ್ಲಿ ಅಂತ. ರೀ, ಬೆಳಿಗ್ಗೆ ಎದ್ರಾಯ್ತು, ನನ್ ಮಗ ತಿನ್ನ, ನನ್ ಮಗ ಉಣ್ಣ, ನನ್ ಮಗ ಎಲ್ಲಿ ಅಂತೆಲ್ಲ ಕೇಳ್ತಿದ್ರು. ಆದ್ರೆ ನೀವು ಮಗ ಅಪ್ಪ ನನ್ ಕ್ಷಮಿಸ್ಬಿಡಪ್ಪ. ನಿನ್ನ ಕ್ಷಮಿಸಕ್ ನಾನ್ಯಾರಪ್ಪ? ನೋಡು, ನಿನಗಿಂತ ನಾನು ಮಾಡಿರೋ ಆಸ್ತಿನೇ ನನಗ್ ದೊಡ್ಡದ? ನನ್ಗೆ ನೀನೇ ದೊಡ್ಡದು ಕಣಪ್ಪ. ನೋಡು, ಮಕ್ಳಿಗೋಸ್ಕರ ಯಾರು ಆಸ್ತಿ ಮಾಡಬೇಡಿ, ಮಕ್ಕಳನ್ನೇ ಆಸ್ತಿ ಅನ್ನಂಗ್ ಮಾಡಿ. ಬಹಳ ಚೆನ್ನಾಯ್ತು ಹೇಳಿದ್ ಲಾಸ್ಟಲ್ಲಿ. ಮಕ್ಕಳಿಗೋಸ್ಕರ ಆಸ್ತಿ ಮಾಡಬೇಡಿ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ. ಒಳ್ಳೆ ನೈಸ್ ಥಾಟ್. ಸೊ ಇದ್ರ ಬಗ್ಗೆ ನಮ್ಮ ತೇಜಸ್ವಿ ಡೈರೆಕ್ಟರ್ ಕೇಳೋಣ. ಗುರು ಸರ್. ಎಕ್ಸಲೆಂಟ್ ಥಾಟ್. ಅದು ಲಾಸ್ಟ್ ನೀವು ಹೇಳಿದ ಲೈನ್ ಇದೆಯಲ್ಲ, ಈಗ ಕಾನ್ಸೆಪ್ಟ್ ಮಾಡಿದೆ. ಕೆಲವು ಇದ್ದಾರೆ ಅಂತ ನಂಗೂ ಗೊತ್ತಿಲ್ಲ. ನಾನು ಖುದ್ದಾಗಿ ನೋಡಿದ್ರಲ್ಲಿ ಮಕ್ಕಳಿಗೆ ಯಾರು ಜಾಸ್ತಿ ಆಸ್ತಿ ಮಾಡ್ತಾರ, ಮಕ್ಕಳು ಯಾವತ್ತೂ ಜೊತೆಗಿರಲ್ಲ. ಅಣ್ಣ ತಮ್ಮಂದ್ರು, ಅಕ್ಕ ತಂಗಿಯರು ಜಗಳ ಮಾಡ್ತಾ, ಅವ್ರ ಅಪ್ಪ ಮಾಡಿದ ಆಸ್ತಿ ಅವರು ಮಾಡಿರಲ್ಲ, ಅದಕ್ಕೆ ಜಗಳ ಮಾಡ್ತಾ ಕಚ್ಚಾಡ್ತಾ ಇರ್ತಾರೆ. ಅಮೇಝಿಂಗ್ ಪರ್ಫಾರ್ಮೆನ್ಸ್. ಇದ್ರಲ್ಲಿ ತುಂಬಾ ಸೆಂಟಿಮೆಂಟ್ಸ್ ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ. ಫೈನಲ್ ಅಲ್ಲಿ ತಂದೆಗೆ ಆ ಬೆರಳು ಅದನ್ನ ಕಾಮಿಡಿಯಾಗಿ ಪ್ರೆಸೆಂಟ್ ಮಾಡಿದ ಸ್ಟೈಲ್ ತುಂಬಾ ಇಷ್ಟ ಆಯ್ತು. ಅಂಡ್ ಆಫ್ ಕೋರ್ಸ್ ನೀಲ ಆಲ್ರೌಂಡರು. ಸೊ ಇದರಲ್ಲಿ ಐ ಲೈಕ್ ದಟ್ ಪರ್ಟಿಕ್ಯುಲರ್ ಪಾಯಿಂಟ್, ಯಾವತ್ತು ಮಕ್ಕಳನ್ನ ಆಸ್ತಿ ಮಾಡಬೇಕು ಅಂತ. ವೆರಿ ಸೀರಿಯಸ್ ಪಾಯಿಂಟ್, ಫನಿಲಿ ಟೋಲ್ಡ್. ಕೀಪ್ ಇಟ್ ಅಪ್. ಥ್ಯಾಂಕ್ ಯು ವೆರಿ ಮಚ್. ರಚಿತಾ.
ಎಸ್ ಡೆಫಿನೆಟ್ಲಿ ಒಂದು ಲಾಸ್ಟ್ ಪಾಯಿಂಟ್ ತುಂಬಾನೇ ಇಷ್ಟ ಆಯ್ತು. ವಿನೋದ ತುಂಬ ಚೆನ್ನಾಗಿ ಮಾಡಿದೆ, ನಂಗೆ ತುಂಬ ಇಷ್ಟ ಆಯ್ತು ವಿನೋದ, ತುಂಬ ಚೆನ್ನಾಗಿ ಮಾಡಿದೆ. ಆ್ಯಂಡ್ ನನಗೆ ತುಂಬ ಇಷ್ಟ ಆಗಿರೋಂಥ ಪಾತ್ರ ಎಸ್ಪೆಷಲಿ ಕಾಲ ವೆನ್ ಯು ಕೇಮ್ ಟು ದ ಫ್ಲೋರ್, ಆಮೇಲೆ ಡಾನ್ಸ್, ಹುಲಿ ಡಾನ್ಸ್ ನಂಗೆ ಸಖತ್ ಇಷ್ಟ ಆಯ್ತು. ಅರ್ಜುನ್ ಸೂಪರ್, ಅರ್ಜುನ್ ತುಂಬಾ ಚೆನ್ನಾಗಿ ಡಾನ್ಸ್ ಮಾಡಿದ್ರಿ ಇವತ್ತು. ಎಷ್ಟು ಜನ ಒಂದು ಪಾಠ ತಿಳಿಸ್ಕೊಟ್ರಿ ಈ ಒಂದು ಕ್ಯಾರೆಕ್ಟರ್ಗೆ. ಇಟ್ ವಾಸ್ ವೆರಿ ಗುಡ್ ಅಂಡ್ ವೆರಿ ನೈಸ್, ಚೆನ್ನಾಗಿತ್ತು. ಅಮೇಜಿಂಗ್ ಅಮೇಜಿಂಗ್ ಅಮೇಜಿಂಗ್, ಥ್ಯಾಂಕ್ ಯು. ಆಕ್ಚುಲಿ ನಾವು ಚಿಕ್ಕ ವಯಸ್ಸಲ್ಲಿ ತುಂಬಾ ಟಂಗ್ ಟ್ವಿಸ್ಟರ್ಗಳನ್ನ ಆಡ್ತಾ ಇದ್ವಿ. ಕನ್ನಡದಲ್ಲಿ ಹೇಳ್ಬೇಕು ಅಂದ್ರೆ ನಾಲಿಗೆ ನುಲಿ. ಹೌದು. ಇದನ್ನ ಇವಾಗ ನಾವು ಲೈಟ್ ಆಗಿ ಆಟ ಆಡೋಣ ರಚಿತಾ. ಯಾ, ಐ ಆಮ್ ಗೇಮ್. ವೆರಿ ಸಿಂಪಲ್. ಹಾ, ಕಾಗೆ ಪುಕ್ಕ ಗೂಬೆ ಪುಕ್ಕ, ಇದನ್ನ ಫಾಸ್ಟ್ ಆಗಿ 5 ಸಲ ಹೇಳ್ಬೇಕು. ಕಾಗೆ ಪುಕ್ಕ ಗೂಬೆ ಪುಕ್ಕ. ಹಾ, ರೆಡಿ, 1 2 3 ಸ್ಟಾರ್ಟ್. ಕಾಗೆ ಪುಕ್ಕ ಗೂಬೆ ಪುಕ್ಕ, 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 ಕಾಗೆ ಪುಕ್ಕ ಗೂಬೆ ಇನ್ನು ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಮರಿ ಸಂಪಂಗಪ್ಪನ ಅಪ್ಪ ಸಂಪಂಗಪ್ಪ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಮರಿ ಸಂಪಂಗಪ್ಪ ನಾ ಅಪ್ಪ ಸಂಪಂಗಪ್ಪ, ಅಪ್ಪ ಮರಿ ಸಂಪಂಗಪ್ಪ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಮರಿ ಸಂಪಂಗಪ್ಪ, ಅಪ್ಪ ಸಂಪಂಗಪ್ಪ, ಮರಿ ಸಂಪಂಗಪ್ಪ. ಓಕೆ, ಇದನ್ನ 5 ಸಲ ಫಾಸ್ಟ್ ಆಗಿ ಹೇಳ್ಬೇಕು. ರೆಡಿ, 1 2 3 ಸ್ಟಾರ್ಟ್. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ನಂಗೆ ಸಂಕಪ್ಪ. ಓಕೆ, ಈಗ ಗುರು ಸರ್ನ ಕೇಳೋಣ ಡೈರೆಕ್ಟ್ ಆಗಿ. ಇಲ್ಲ, ನಾನು ಒಂದು ಹೇಳ್ತೀನಿ. ಸರಿ, ಆಯ್ತು. ತರೀಕೆರೆ ಏರಿ ಮೇಲೆ ಮುರು ಕರಿ ಕುರಿ ಮರಿ ಮೇಯ್ತಿತ್ತು. ಇದನ್ನ ಯಾರು ಹೇಳ್ಬೇಕು? ಇದು ಯಾರು ಹೇಳ್ತಾರೆ? ಗುರು ಸರ್, ನೀವ್ ಹೇಳಿ ಸರ್. ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ ಮೇಯ್ತಿತ್ತು. ಇನ್ನೊಂದ್ಸರಿ ಹೇಳಿ. ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ ಮೇಯ್ತಿತ್ತು. ಇಲ್ಲ, ಕ್ಲಾರಿಟಿ ಬೇಕು. ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ ಮೇಯ್ತಿತ್ತು. ಆಕ್ಚುಲಿ ನನ್ನ ಫೇವರೇಟ್ ಸಾಂಗ್ ಇದು. ಓಕೆ, ಗುರು ಸರ್ ಇದನ್ನ ಸಾಂಗ್ ಅಂತ ಹೇಳ್ಬಿಡ್ಯಾರೆ. ಇದನ್ನ ಬರೀ ಮಾತಲ್ಲಿ ಹೇಳದೆ ಚಂದ ಇಲ್ಲ, ಇದನ್ನ ಗುರು ಸರ್ ಇದ್ಮೇಲೆ ಹಾಡದೆ ಇದ್ರೆ ಚೆನ್ನಾಗಿರುತ್ತಾ? ಸೊ ಬರ್ಲಿ ಒಂದು ಸಾಂಗ್. ಗುರು ಸರ್, ವೇದಿಕೆ ಇಸ್ ಆಲ್ ಯುವರ್ಸ್, ಬನ್ನಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಇದರೊಂದಿಗೆ ಈ ವಾರದ ಎಲ್ಲಾ ಎಪಿಸೋಡ್ಗಳನ್ನ ಮುಗಿಸ್ತಾ ಇದೀವಿ. ಬಟ್ ಹೊರಡಕ್ಕಿಂತ ಮುಂಚೆ ನನ್ನ 2ನೇ ಹೆಂಡತಿ ಜಿಮ್ಮಿ ದೇಶಪಾಂಡೆ, ಲವ್ ಯು. ಮತ್ತೆ ಮುಂದಿನ ವಾರ ನಿಮ್ಮನ್ನೆಲ್ಲ ಎಂಟರ್ಟೈನ್ ಮಾಡೋದಕ್ಕೆ ಸೋಮವಾರ, ಮಂಗಳವಾರ, ಬುಧವಾರ ಕರೆಕ್ಟ್ ಆಗಿ ರಾತ್ರಿ 9 ಗಂಟೆಗೆ ಬಂದೇ ಬರ್ತೀವಿ. ಈ ಒಂದು ಎಪಿಸೋಡ್ಗಳನ್ನ ಮಿಸ್ ಮಾಡ್ಕೊಂಡಿದ್ರೆ ಊಟ್ ಅಲ್ಲಿ ನೋಡೋದಕ್ಕೆ ಮರಿಬೇಡಿ. ಮತ್ತೆ ಸಿಗೋವರೆಗೂ ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ದಿಸ್ ಇಸ್ ನಿರಂಜನ್ ದೇಶಪಾಂಡೆ signing off. Love you.